ಮಾಸ್ಕ್ ಎಲ್ಲ ತೆಗೆದು ಸ್ವಲ್ಪ ಆಮೇಲೆ ಸರಿ ಮುಖ ದರ್ಶನ ಆದಮೇಲೆ ಅಲ್ಲ. ನಮಸ್ಕಾರ, ನಾನು ಡಾಕ್ಟರ್ ವಿ ಕೆ ಜಯರಾಘವೇಂದ್ರರಾವ್, ಪ್ರಧಾನ ವಿಜ್ಞಾನಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ, ಬೆಂಗಳೂರಿಂದ ಬಂದಿದ್ದೀನಿ. ಇವತ್ತಿನ ಭಾಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ಕೋಕೋಪೀಟ್ ತಯಾರಿಕೆ ಮಾಡ್ತಕ್ಕಂಥ ಒಂದು ದಿವಸದ ತರಬೇತಿ ಕಾರ್ಯಕ್ರಮನ ನಾವು ಅಸೋಸಿಯೇಷನ್ ಫಾರ್ ದಿ ಫಿಸಿಕಲಿ ಡಿಸೇಬಲ್ಡ್ ಏನು ಹಳ್ಳಿ ಅಂದರೆ ಕೆಲಸನಹಳ್ಳಿ ಕೃಷ್ಣ, ಪರವಾಗಿಲ್ಲ ಅದು ವಿಜುವಲನ್ನು ನಾವು ಎಡಿಟ್ ಮಾಡೋಣ. ಕೆಲಸನಹಳ್ಳಿ, ಕೆ ಆರ್ ಪುರಂ ಹೋಬಳಿ, ಬೆಂಗಳೂರು, ಇಲ್ಲಿ ಬಂದಿದ್ದೀವಿ ನಾವು. ಈ ಅಸೋಸಿಯೇಷನ್ ಫಾರ್ ಫಿಸಿಕಲಿ ಡಿಸೇಬಲ್ಡ್ ಅನ್ನೋದು ಒಂದು ವಾಲಂಟ್ರಿ ಆರ್ಗನೈಸೇಷನ್, NGO ಅವರು. ಸೊ ಇದು NS ಹೇಮಾ ಫೌಂಡೇಶನ್. ಸೊ NS ಹೇಮಾ ಅನ್ನೋರು ಇದರ ಒಂದು ಸಂಸ್ಥಾಪಕರಾಗಿದ್ದರು, ಅವರು ಇವಾಗಿಲ್ಲ. ಸೊ ಈ ಒಂದು ಸಂಸ್ಥೆನ ಬಹಳ ಮುಖ್ಯವಾಗಿ ಅಂಗವಿಕಲರಿಗೆ, ನೋಡಿ ನಾನು ಅಂಗವಿಕಲರಿಗೋಸ್ಕರ ತರಬೇತಿ ಕೊಟ್ಟು ಅವರ ಜೀವನೋಪಾಧಿಯನ್ನು ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ಉದ್ದೇಶ ಈ ಸಂಸ್ಥೆದು. ಈಗ ಜೀವನೋಪಾಯ ಮಾಡಬೇಕಾದ್ರೆ ಈಗ ಕರೋನಾ ಬಂದ್ಬಿಟ್ಟು ಸುಮಾರು ಜೀವನೋಪಾಧಿ ಎಲ್ಲ ಹೊರಟೋಯ್ತು ಸಿಟಿಗಳಲ್ಲಿ, ಟ್ಯಾಕ್ಸಿ ಡ್ರೈವರ್ಸ್ ಇಲ್ಲ, ಆಮೇಲೆ ಇನ್ನು ಅಂಗವಿಕಲರಂತೂ ಹೇಳೋದೇ ಬೇಡ. ಸೊ ಆದ್ದರಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕೋಕೋಪೀಟ್ ತಯಾರು ಮಾಡಿಬಿಟ್ಟು ಅರ್ಬನ್ ಹಾರ್ಟಿಕಲ್ಚರ್, ವರ್ಟಿಕಲ್ ಫಾರ್ಮಿಂಗ್, ಟೆರೇಸ್ ಗಾರ್ಡನಿಂಗ್, ಈ 3 ಕಾನ್ಸೆಪ್ಟ್ಸ್ ಮೇಲೆ ನಾವು ಈ ಕೋಕೋಪೀಟ್ನ ಮಾಡ್ತೀವಿ. ನೋಡಿ ಅಲ್ಲಿ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು ರಾ ಕಾಯಿರ್ಬೇಕು, ಅಂದರೆ ಈ ತೆಂಗಿನಕಾಯಿಯ ನಾರಿನಿಂದ ಬಂದಿರ್ತಕ್ಕಂಥ ಒಂದು ಅಂಶ, ಅದ್ರ ಬಗ್ಗೆ ಸೆಲ್ವಕುಮಾರ್ ಅವರು ಆಮೇಲೆ ಹೇಳ್ತಾರೆ. ಸೊ ಇದನ್ನು ನಾವು ಹುದುಗಿಸಿದ ಮೇಲೆ, ಅಂದರೆ ಫರ್ಮೆಂಟೇಷನ್ ಪ್ರೋಸೆಸ್ನ ನಾವು ಕನ್ನಡದಲ್ಲಿ ಹುದುಗಿಸುವಿಕೆ ಅಂತ ಹೇಳ್ತೀವಿ. ಹುದುಗಿಸಿದ ಮೇಲೆ ಅದು ಈ ಥರ ಆಗುತ್ತೆ. ಅದು ಸ್ವಲ್ಪ ಕಪ್ಪಾಗಿ ಕಾಣ್ತಾ ಇದೆ, ಅದು ಸ್ವಲ್ಪ ಕೆಂಪಾಗಿ ಕಾಣ್ತಾ ಇದೆ, ಅರ್ಥ ಆಯ್ತಾ? ಈಗ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕಾಯಿರ್ಪಿಟ್ ಅಥವಾ ಏನಿದೆ ಅದನ್ನು ನಾವು ಕೋಕೋಪೀಟ್ ಅಂತ ಕರೆಯೋದು, ಅದು ಹುದುಗಿದ ಮೇಲೇ. ಇದರಲ್ಲಿ ನಾವೇನು ಮಾಡ್ಬೋದು, ಯಾವುದೇ ಮಣ್ಣಿನ ಅಂಶ ಇಲ್ಲದೆ ಕೂಡ ನಾವು ಇದನ್ನು ಸಣ್ಣ ಸಣ್ಣ ಪಾಟ್ಗಳಲ್ಲಿ, ಟೆರೆಸ್ ಗಾರ್ಡನ್ಸಲ್ಲಿ, ನಮ್ಮ ಹಿತ್ತಲ ಕಡೆ ಅಥವಾ ಈಗ ಫ್ಲ್ಯಾಟ್ ಸಿಸ್ಟಮಲ್ಲಿ ಕೂಡ ಒಂದು ಸಣ್ಣ ಬಾಲ್ಕೋನಿನಲ್ಲಿ, ಅರ್ಥ ಆಯ್ತಾ? ಈಗ ವರ್ಟಿಕಲ್ ಫಾರ್ಮಿಂಗ್, ಟ್ರಕ್ ಫಾರ್ಮಿಂಗ್ ಅಂತೆಲ್ಲ ಹೇಳ್ತಾ ಇದ್ದೀವಿ, ಅದೆಲ್ಲ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಇದು ಒಂದು ಟನ್ ಮಾಡಿದ್ರೆ ಸುಮಾರು ಇದು ಬೆಲೆ ಎಷ್ಟಾಗುತ್ತೆ ಸೆಲ್ವಕುಮಾರ್ ಅವರೇ? ಇದು ಫರ್ಮೆಂಟೆಡ್ ಕೋಕೋಪೀಟ್ ಏನು ರೇಟ್ ಇರುತ್ತೆ ನಾವು ಮಾಡಬೇಕಾದ್ರೆ? ಸರ್ ಫರ್ಮೆಂಟೆಡ್ ಕೋಕೋಪೀಟ್ ಒಂದು ಅಂದಾಜು ಒಂದು ₹2.50 ಮಾಡೋದಕ್ಕೆ ಫೈನಲ್ ಕಾಸ್ಟ್ ಆಫ್ ಅದ. ಈಗ ಅವರು ಸೆಲ್ವಕುಮಾರ್ ಏನು ಹೇಳಿದ್ರು ಅಂದರೆ, ಇಲ್ಲಿ ಡಾಕ್ಟರ್ ಸೆಲ್ವಕುಮಾರ್ ಅವರು ವಿಜುವಲಲ್ಲಿ ಪ್ರಿನ್ಸಿಪಲ್ ಸೈಂಟಿಸ್ಟ್, ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ, ಇವರು ಕೂಡ IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಬಹಳ ಮುಖ್ಯವಾಗಿ ಇವರು ಸೂಕ್ಷ್ಮಜೀವಿ ಶಾಸ್ತ್ರಜ್ಞರು, ಮೈಕ್ರೋಬಯಾಲಜಿ. ಇವರೇನು ಹೇಳ್ತಾರೆ, 1 ಕಿಲೋ ಕೋಕೋಪೀಟ್ ತಯಾರಿಕೆ ಮಾಡೋದಕ್ಕೆ ₹2.5 ಖರ್ಚಿರುತ್ತೆ. ಇದು ಮಾರಾಟ ಮಾಡಿದ್ರೆ ಎಷ್ಟಿರುತ್ತೆ? ಮಾರಾಟ ಮಾಡೋದು ಮ್ಯಾಕ್ಸಿಮಮ್ ಒಂದು 5 to 6 rupees. ನೋಡಿ ₹6 ಮಾರಾಟ ಮಾಡೋದು, ಮಾರ್ಕೆಟ್ ಪ್ರೈಸ್ 5 to 6. ಹಾಂ ನೋಡಿ, ₹6 ಇಟ್ಕೊಳ್ಳೋಣಪ್ಪ, ಗರಿಷ್ಠವಾಗೇ ಇಟ್ಕೊಳ್ಳೋಣ. ಯಾಕೆಂದರೆ ನಾವು ಇವತ್ತಿನ ದಿವಸ ನಮ್ಮ ಈ ತರಬೇತಿ ಒಂದವ್ರಿಗೆ ಹುರಿದುಂಬಿಸ್ಬೇಕಾಗಿದೆ. ಅವ್ರಿಗೆ ಈಗ ಮೋಟಿವೇಶನ್, ಮನುಷ್ಯನಿಗೆ ಏನು ಅಂದರೆ, ಹಿಂಗೆ ದುಡ್ಡು ಆಗುತ್ತೆ ಅಂದರೆ ಮುಂದೆ ಬರ್ತಾರೆ, ಹಿಂಗೆ ಮದುವೆ ಆಗುತ್ತೆ ಮುಂದೆ ಬರ್ತಾರೆ. ಸೊ ಜನಕ್ಕೆ ಒಂದು ಹುರಿದುಂಬಿಸ್ಬೇಕು ನಾವು. ಸೊ ಇಲ್ಲಿ ಸರಾಸರಿ ₹6 ಇಟ್ಕೊಂಡ್ರು, ಈಗ ₹2.5 ಅಂತಲೇ ಇಟ್ಕೊಳ್ಳಿ, ಖರ್ಚು ₹3 ಇಟ್ಕೊಳ್ಳಿ, ಅಂದರೆ 100% ಪ್ರಾಫಿಟ್ ಇದೆ ಅಂತ ಅರ್ಥ ಆಯ್ತಾ? ಇದಕ್ಕೆ ನೀವು ಯಾವುದೋ ಮಾರ್ಕೆಟಿಂಗು, ಬ್ರ್ಯಾಂಡಿಂಗು ಏನೋ ಮಾಡೋ ಅವಶ್ಯಕತೆ ಇಲ್ಲ. ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿರೋವಂಥ ಪ್ರಾಡಕ್ಟು. ಆಮೇಲೆ ಜನನೇ ಬಂದುಬಿಟ್ಟು ಆನ್ಲೈನಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಆದರೆ ಇದು ಮಾಡೋವಂಥ ವಿಧಾನ ಕೂಡ ಭಾಳ ಸರಳವಾಗಿದೆ. ಆಮೇಲೆ ಈಗ ಕಳೆಬಣ್ಣವರು, ಈಗ ಈ ಕಾಯಿರ್ಪಿಟ್ಟು ನಮಗೆ ಈ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ? ಆಮೇಲೆ ಈ ನಮ್ಮ ತರಬೇತಿದಾರ ಭಾಳ ದೂರ ಹೋಗ್ಬೇಕಾ ಅದು? ಮತ್ತು ಅದರ ಲಕ್ಷಣಗಳೇನು? ನಾವು ಕಾಯಿರ್ಪಿಟ್ಟನ್ನ ಯಾಕೆ ತೊಗೊಂಡ್ವಿ? ನಾವು ಅಕಸ್ಮಾತ್ ಏನಾರು ಪೇಪರ್ ವೇಸ್ಟ್ ಅಥವಾ ಇನ್ನೇನಾರನ್ನು ತೊಗೊಂಡು ಮಾಡ್ಬೋದಾಗಿತ್ತು. ಇವರು ಡಾಕ್ಟರ್ ಕಾಲೈವನನ್, ಸಾಯಿಲ್ ಸೈಂಟಿಸ್ಟ್, IIHR. ಸೊ ಈಗ ಸಾಯಿಲ್ ಸೈನ್ಸ್ ಒಂದು ವಿಜ್ಞಾನದ ಗತಿಯಿಂದ ನಾವು ಕಾಯಿರ್ಪಿಟ್ಟನ್ನ ತೊಗೊಂಡು ಕೋಕೋಪೀಟ್ ಯಾಕೆ ಮಾಡ್ತೀವಿ? ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ನಿಮಗೆ. ವಾಟ್ ಇಸ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದಿಸ್ ಕಾಯಿರ್ಪಿಟ್? ಈಗ ಕಾಯಿರ್ಪಿಟ್ಟಲ್ಲಿ ನಿಮಗೆ ಸಿಗಬೇಕಂದ್ರೆ ಈಗ ತಮಿಳ್ನಾಡಲ್ಲಿ ಸಿಗುತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಸಿಗುತ್ತೆ, ಈಗ ತುಮಕೂರು ಇರ್ಬೋದು, ತಮಿಳ್ನಾಡು ಕಡೆ ಪಲ್ಲಾಕಿ, ಸೇಲಂ, ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಗುತ್ತೆ. ಅದು ನಾವು ಪರ್ಚೇಸ್ ಮಾಡಿ ಇಲ್ಲಿ ಒಂದು ಟ್ರಕ್ ಲೋಡ್ ಅಂದರೆ ಹೇಳ್ತಾರೆ. ಈಗ ರೇಟ್ ತುಂಬ 30,000 35,000 ವೇರಿ ಆಗುತ್ತೆ. ಸೊ ಅದು ಅಲ್ಲಿಂದ ಅಲ್ಲ, ಇದು ಮೊನ್ನೆ ಏನಾಯಿತು, ಇವ್ರು ತಂದರು ಹೆಗ್ಡೆಯವರು, ಆದರೆ 1 ಟನ್ಗೆ ₹2,500 ಖರ್ಚು ಮಾಡಿದರು. ಅಂದರೆ ಈಗ ಒಂದು ಲಾರಿ ಅಂದರೆ ಒಂದು 10 ಟನ್ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ. ಸೊ ₹25,000 ಒಂದು ಲಾರಿ ಒಂದ್ಸಲ ತರಿಸಿದ್ರೆ ಮಾಡ್ಬೋದು. ಸೊ ಇಲ್ಲಿ
ಗ್ರಾಹಕರು ಮತ್ತು ತರಬೇತುದಾರರು ಮತ್ತು ರೈತರು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಇದು ಸರಾಸರಿ ಒಂದು ಲಾರಿ ಲೋಡ್ಗೆ 10 ಟನ್ ಇರುವಂಥ ಲಾರಿಗೆ 25,000 ಆಗುತ್ತೆ. ನಾವು ಪ್ರಾತ್ಯಕ್ಷಿಕೆಗೋಸ್ಕರ ನಾವು ಕೇವಲ ಇವತ್ತಿನ ದಿವಸ 1 ಟನ್ ಅಂದರೆ ಅಲ್ಲಿ ನೋಡಿ ಅಲ್ಲಿ ಚೀಲಗಳು ಕಾಣ್ಬೋದು. ಸ್ವಲ್ಪ ಜಾಗ ಬಿಟ್ಟರೆ ಅವ್ರು ಕ್ಯಾಮ್ರಲ್ಲಿ ತಿರುಗಿಸ್ತಾರೆ. ಆ ಚೀಲಗಳು ಒಂದು 10-15 ಬ್ಯಾಗ್ ತಂದಿದ್ದಾರೆ. 1 ಟನ್ 33 ಎಷ್ಟು ಟನ್ ತಂದಿದೆ? 33 bags is a 1 ton. ಆ 33 ಬ್ಯಾಗಲ್ಲಿ ಅವರು 1 ಟನ್ ಮಾಡ್ತಾರೆ. ಒಂದು ಬ್ಯಾಗ್ 30 kg ಬರುತ್ತೆ. ಸೊ ಈಗ ಸ್ವಲ್ಪ ಪಾಸ್ ಮಾಡಿ ಆಮೇಲೆ ಬಿಲ್. ಸೊ ನಮಸ್ಕಾರ, ನಾನು ಲೇಖಾ ಅಂತ. ನನ್ನ ಹೇಳ್ತೀನಿ ಅದಾನ್ ಮಾಡಿದೆ. ಲೇಖಾ ಅಂತ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಜೀವನೋಪಾಯ ವಿಭಾಗದಲ್ಲಿ ಬಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನೀವು ಸರ್? ಸುರೇಶ್ ಅಂತ, ನಾನು ಚಿಂತಾಮಣಿಯಿಂದ ಬಂದಿದ್ದೆ. ಇಲ್ಲಿ ಒಂದು ಕಳೆದ 15 ವರ್ಷದಿಂದ ತೋಟಗಾರಿಕೆಯಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು He is a speech and hearing. ಗುರುಸ್ವಾಮಿ ಅವರು ಇದು ಮಾತಾಡಕ್ಕೆ ಬರಲ್ಲ, ಅದಕ್ಕೆ ಇವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು. ಹೇಳಿ ಸರ್. ಅವರು ರಾಜು ಅಂತ, ಅವರು ಒಂದು 15 ವರ್ಷದಿಂದ ಕಾಡ್ನಾಡ ಕೆಲಸ ಮಾಡ್ತಾರೆ. ಸುನಿಲ್ ಕುಮಾರ್ ಬ್ಯಾಂಗ್ಳೂರು. ನನ್ನ ಹೆಸರು ಬಸವರಾಜ್ ಸಂಶಿ ಅಂತ, ನಾನು ಹಾವೇರಿಯಿಂದ ಬಂದಿರೋದು. ನಾನು APD ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿಯಲ್ಲೇ ಜೀವನೋಪಾಯ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಯಶೋಧ ಪಾಟೀಲ್ ಅಂತ, 15 ವರ್ಷದಿಂದ ಹಾರ್ಟಿಕಲ್ಚರಲ್ಲೇ ಕೆಲಸ ಮಾಡ್ತಾರೆ. ಗಣೇಶ್ ಹೆಗಡೆ ಅಂತ, ತೋಟಗಾರಿಕಾ ತರಬೇತಿ ವಿಭಾಗದಲ್ಲಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾರೆ. ಸರ್, ರಘು ಅಂತೇಳಿ ನಮ್ಮ ಹೆಸರು. ನಾವು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ. ನಾನು ಕಳೆದ 12 ವರ್ಷಗಳಿಂದ ಈ ಒಂದು APD ತೋಟಗಾರಿಕಾ ತರಬೇತಿ ವಿಭಾಗ ಅಂದರೆ ಇವಾಗ ಲೈವ್ಲಿಹುಡ್ ಕಾರ್ಯಕ್ರಮದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಚಿಕ್ಕರಾಜು ಅಂತ, ನಮ್ಮ ಊರು ಬಂತು ಮಂಡ್ಯ. ನಾನು ತೋಟಗಾರಿಕೆ ವಿಭಾಗದಲ್ಲಿ ಹೇಳಿ, ಇನ್ನೊಬ್ರು ಹೇಳಿ. ಸೊ ನನ್ನ ಹೆಸರು ರಾಮಾಂಜನೇಯ ಅಂತ, ನಾನು ಪ್ರಾಪರ್ ತುಮಕೂರಿಂದ ಬಂದಿರ್ತಕ್ಕಂಥದ್ದು. ಸುಮಾರು 6 ವರ್ಷಗಳಿಂದ ಈ APD ಸಂಸ್ಥೆಯಲ್ಲಿ ಜೀವನೋಪಾಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತೀನಿ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ, ತುಮಕೂರು ಡಿಸ್ಟಿಕ್ ಪಾವಗಡದಿಂದ ಬಂದಿದ್ದೀನಿ. ನಾನು ಈ ತೋಟಗಾರಿಕಾ ತರಬೇತಿಯಲ್ಲಿ ಸುಮಾರು ಒಂದು 10 ವರ್ಷಗಳಿಂದ. ಅವ್ರ ಹೆಸರು ಬಾಬು ಅಂತ, ಅವರು ಸ್ಪೀಚ್ ಅಂಡ್ ಅವರು ಸ್ಪೀಚ್ ಅಂಡ್ ಹಿಯರಿಂಗ್ ಇದ್ದಾರೆ. ಸೊ 12 ವರ್ಷದಿಂದ APD ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಬನ್ನಿ. ಸಿ ವಿ ಸುರೇಶ್ ಅಂತ, ನಮ್ಮದು ಊರು ಪ್ರಿಯಾಪಟ್ಟಣ. ನಾವು 15 ವರ್ಷದಿಂದ APD ಬರ್ತೀವಿ. ಸುನೀಲ್ ಅಂತ ಹೇಳ್ಬಿಟ್ಟು ಹೆಸರು, ಸುನೀಲ್ ಕೋಲಾರ್. ಆಯ್ತು, ಬಾಸ್ ಆಯ್ತು. ಡಾಕ್ಟರ್ ಸೆಲ್ವಕುಮಾರ್, ಈಗ ನಾವು ಹೋದ್ಸಲಿ ಹೇಳಿದ್ವಿ, ಈಗ ನಾವು ಈ ಕೋಕೋ ಪೀಟ್ ಮಾಡೋದಕ್ಕೆ ಈ ರಾಕ್ ಆಯಿಲ್ ಪಿಟ್ನ ಯಾಕೆ ತೊಗೊಂಡ್ವಿ, ಇದರ ಏನು ಲಕ್ಷಣ ಅದು ಸ್ವಲ್ಪ ನಮಗೆ ತರಬೇತಿ ಅವ್ರಿಗೆ ಹೇಳಿ. ಸೊ ನಮಸ್ಕಾರ ಸ್ನೇಹಿತರೆ. ಲೈಕ್ ಈ ರಾಕ್ ಆಯಿಲ್ ಪಿಚ್ ಇದೆ. ಈ ರಾಕ್ ಆಯಿಲ್ ಪಿಚ್ ಯಾಕೆ ನಾವು ಪರ್ಮೆಂಟ್ ಮಾಡಬೇಕು, ಇದೇ ನಮಗೆ ಮೇಯ್ನ್ ಇಶ್ಯೂ ಇರುತ್ತೆ. ಈ ರಾಕ್ ಆಯಿಲ್ ಪಿಚ್ ಏನು, ಇದು ಒಂದು ಬೈ ಪ್ರಾಡಕ್ಟ್ ಅದು ವೇಸ್ಟ್ ಪ್ರಾಡಕ್ಟ್ ಅದು ಈ ಕಾಯಿಲ್ ಇಂಡಸ್ಟ್ರಿ. ಈ ಕಾಯಿಲ್ ಇಂಡಸ್ಟ್ರಿಯಲ್ಲಿ ಈ ರಾಕ್ ಆಯಿಲ್ ಪಿಚ್ ತುಂಬ ಒಂದು ಬೇಕಾದಷ್ಟು ಕಾಯಿಲ್ ಪಿಚ್ ಬರ್ತದೆ. ಬಟ್ ಈ ರಾಕ್ ಆಯಿಲ್ ಪಿಚ್ ನಾವು ಈ ರಾಕ್ ಆಯಿಲ್ ಪಿಚ್ ನಾವು ಒಂದು ಡೈರೆಕ್ಟ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಈ ರಾಕ್ ಆಯಿಲ್ ಪಿಚ್ನಲ್ಲಿ ತುಂಬ ಇದು ಒಂದು ಟ್ಯಾನಿನ್ಸ್ ಆ್ಯಂಡ್ ಫಿನಾಲಿಕ್ಸ್ ಇದೆ, ಒಂದು 2 ಡಿಫ್ರೆಂಟ್ ಕೆಮಿಕಲ್ ಅಂಶ ಇದೆ. ದಟ್ ಈಸ್ ನಾಟ್ ಸೂಟಬಲ್ ಫಾರ್ ಪ್ಲಾಂಟ್ ಗ್ರೋತ್. ಈ ರಾಕ್ ಆಯಿಲ್ ಪಿಚ್ ಮೇಲೆ ನೀವು ಒಂದು ಬೀಜ ಹಾಕಿದ್ದೀರ, ಅದು ಮೊಳಕೆ ಬರಲ್ಲ. ಫಸ್ಟ್ ಪಾಯಿಂಟ್. ಸಪೋಸ್ ಬೈ ಚಾನ್ಸ್ ಅದು ಒಂದು ಮೊಳಕೆ ಬಂದಿದ್ದೀರ, ನೆಕ್ಸ್ಟ್ ಈ ಪ್ಲಾಂಟ್ ಗ್ರೋತ್, ಸಸಿದ ಗ್ರೋತ್ ಚೆನ್ನಾಗಿರಲ್ಲ. ಅದು ಯಾಕೆ ಅಂದರೆ ಮೇನ್ ಬಿಕಾಸ್ 2 ಕಾಂಪೌಂಡ್, ಒಂದು ಟ್ಯಾನಿನ್ ಒಂದು ಫಿನಾಲ್. ಸೊ ಈ ಟ್ಯಾನಿನ್ ಫಿನಾಲ್ ನಾವು ಈ ರಾಕ್ ಆಯಿಲ್ ನಾವು ಒಂದು ರಿಮೂವ್ ಮಾಡಬೇಕು. ಯಾವ ಥರ ರಿಮೂವ್ ಮಾಡಬೇಕು? ನಿಮ್ಮ ಸಂಸ್ಥೆಯಲ್ಲಿ ಒಂದು ಬ್ಲಾಕ್ ಇದೆ, ನೀವು ಇಲ್ಲ ಒಂದು ಹುಡುಗಿಲ್ಲವ ಕಾಯಿಪಿಟ್ಟು ಬ್ಲಾಕ್. ಆ ಬ್ಲಾಕ್ ಯಾವ ಥರ ಅದು ತಯಾರು ಮಾಡ್ತಾರೆ, ಅವ್ರೇನು ಮಾಡ್ತಾರೆ ಅಂದರೆ ಒಂದು ವಾಷಿಂಗ್ ಮಾಡ್ತಾರೆ. ವಾಷಿಂಗ್ ಒಳ್ಳೆ ಕ್ವಾಲಿಟಿ ವಾಟರ್, ಒಂದು ಕುಡಿಯೋದು ಇದಿಲ್ಲವ ನೀರು, ಆ ಕುಡಿಯೋ ನೀರು ತಗೊಂಡು ವಾಷಿಂಗ್ ಮಾಡ್ತಾರೆ. ಫಾರ್ ಅಟ್ಲೀಸ್ಟ್ 72 hours ಕಂಟಿನ್ಯೂಸ್ ವಾಷಿಂಗ್ ಮಾಡಿ ಆಮೇಲೆ ಅದು ಒಂದು ಬ್ಲಾಕ್ ಮಾಡ್ತಾರೆ. ಆ ಪ್ರಾಸೆಸ್ನಲ್ಲಿ ನಿಮಗೆ ತುಂಬ ವಾಟರ್ ಯೂಸೇಜ್ ಜಾಸ್ತಿ ಆಗ್ತದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ ಈ ವೇಸ್ಟ್ ವಾಟರ್, ಅಷ್ಟು ಒಂದು ಲೀಟ್ರ್ ಅವರು ವಾಶ್ ಮಾಡುವಾಗ ಅಷ್ಟು ಒಂದು ವೇಸ್ಟ್ ಜಾಸ್ತಿ ಬರ್ತದೆ. ಈ ವೇಸ್ಟ್ ವಾಟರ್ಲ್ಲ ಎಲ್ಲಿ ಹೋಗ್ತದೆ, ನಮ್ಮ ಎನ್ವೈರ್ಮೆಂಟ್ ಹೋಗ್ತದೆ. ಸೊ ಈ ಪ್ರಾಸೆಸ್ನಲ್ಲಿ ಆ ಥರ ಇದಿಲ್ಲ. ಸೊ ಈ ಪ್ರಾಸೆಸ್ನಲ್ಲಿ ಅವರು ಏನು ಅಚೀವ್ ಮಾಡ್ತಾರೋ ಬೈ ವಾಷಿಂಗ್, ನಾವು ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಮೈಕ್ರೋಬಯಾಲಜಿಕಲ್ ಪ್ರಾಸೆಸ್ ಮುಖಾಂತರ ನಾವು ಮಾಡ್ತೀವಿ. ಈ ರಾಕ್ ಆಯಿಲ್ ಪಿಚ್
ಫರ್ಮೆಂಟೆಡ್ ಕೋಕೋಪೀಟ್. ಸೊ ಇಲ್ಲಿ ಈ ರಾ ಕಾರ್ಪೆಟ್ನಲ್ಲಿ ನೀವು ಒಂದು ಬೀಜ ಹಾಕಿದ್ದೀಂದ್ರ ಮೊಳಕೆ ಬರಲ್ಲ, ನಿಮ್ಮ ಸಸಿ ಇರಲ್ಲ. ಇದು ಸ್ವಲ್ಪ ಒಂದು ಮೈಕ್ರೋಬಯಾಲಜಿ ನಾವು ಇನ್ವಾಲ್ವ್ ಮಾಡಿ ಒಂದು ಇದು ಹಾಕ್ತೀವಿ. ಇಲ್ಲಿ ಸಲ ಏನು ಹೇಳ್ತೀವಿ, ಒಂದು ಸೂಕ್ಷ್ಮಜೀವಿಗಳು ಕೆಲಸ ಮಾಡಿ ಈ ರಾ ಫರ್ಮೆಂಟ್ ಮಾಡ್ತೀವಿ. ಇದೇ ಇವತ್ತಿನ ಮೇನ್. ಅಂದರೆ ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಮೇಲೆ ತುಂಬ ಜನ ಇಲ್ಲಿ ಹೋಗ್ತಾ ಅಂದರೆ ಫರ್ಮೆಂಟೇಷನ್ ಅಂದರೆ ಒಂದು ಆಲ್ಕೋಹಾಲ್ ಪ್ರೊಡಕ್ಷನ್ ಹೋಗ್ತಿರ್ತಾರೆ. ಫರ್ಮೆಂಟೇಷನ್ ಈಗ ಒಂದು ಬ್ರಾಡ್ ಟೆಕ್ನಾಲಜಿ. ಬಯೋಟೆಕ್ನಾಲಜಿ ನೀವು ಹೇಳಿದ್ರೆ ಫರ್ಮೆಂಟೇಷನ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅದನ್ನು ನಾವು ಕನ್ನಡದಲ್ಲಿ ಹುದುಗಿಸಿದ್ವಿ ಅಂತೀವಿ. ಈಗ ಕೆಲವ್ರು ಹೇಳ್ತಾರೆ ಏನು ಹುದುಗಿದೆ ನಿಮ್ಮ ಮನೆಯಲ್ಲಿ, ಏನು ಅಂದ್ರೆ ಈಗ ಚಿತ್ರಾನ್ನ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಚಿತ್ರಾನ್ನಕ್ಕೆ ಒಂದು ಹುದುಗ್ ತಯಾರು ಮಾಡ್ಕೊಂಡಿರ್ತಾರೆ, ಮಾವಿನಕಾಯಿ ತುರಿದಿರ್ತಾರೆ, ಅದಕ್ಕೆ ಮೆಣಸಿನ್ಕಾಯಿ ಹಾಕಿರ್ತಾರೆ, ಒಗ್ಗರಣೆ ಕೊಟ್ಟಿರ್ತಾರೆ. ಅದು ಹುದುಗು ಅಂದ್ರೆ ತಯಾರಾಗಿ ಅದು ಚಿತ್ರಾನ್ನ ಮಾಡೋದು ರೆಡಿಯಾಗಿರೋದನ್ನ ಹುದುಗು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಹಂಗೆ ಇದನ್ನ ಹುದುಗಿಸಿದ ಒಂದು ಕೋಕೋಪೀಟ್ ಅಂತ ಹೇಳ್ತೀವಿ. ಅದು ಫರ್ಮೆಂಟ್. ಈಗ ಉಪ್ಪಿನಕಾಯಿ ಅಲ್ಲ ಗೊತ್ತಾಯ್ತು ಅಲ್ಲ ಆಮೇಲೆ ಇನ್ನೊಂದು ತಿಳ್ಕೊ, ಈಗ ಉಪ್ಪಿನಕಾಯಿ ಕೂಡ ಅದೊಂದು ಹುದುಗಿಸಿರೋ ಅದು ಕೂಡ ಫರ್ಮೆಂಟೇಷನ್ ಪ್ರಾಸೆಸ್. ಈಗ ಸವರ್ ಕ್ರಾಟ್ ಆಗ್ಬೋದು, ಒಂದು ಉಪ್ಪಿನಕಾಯಿ ಆಗ್ಬೇಕಾದ್ರೆ ಕೂಡ ಅದು ಒಂದು ಮೈಕ್ರೋ ಆರ್ಗಾನಿಸಮ್. ಇಡ್ಲಿ ಬ್ಯಾಟರ್ ಇರ್ಬೋದು, ಆಮೇಲೆ ಇಡ್ಲಿ ಕೂಡ ಮೊಸರು ನಮ್ಮ ಮನೆಯಲ್ಲ ಮೊಸರು ಮಾಡ್ತಿಲ್ಲ, ಅದೆಲ್ಲ ನೋಡಿ ಅಷ್ಟೇ ಒಂದು ಸೂಕ್ಷ್ಮಜೀವಿ ಅಲ್ಲಿ ಕೆಲಸ ಮಾಡ್ತೀವಿ. ಅದು ಯಾಕೆ ಆ ಥರ ಆಗ್ತದೆ, ಇಡ್ಲಿ ಬ್ಯಾಟ್ರಿ ಯಾತ್ರೆ ಹೌದು, ಇಡ್ಲಿ ದೋಸೆ ಇವೆಲ್ಲ ಹುದುಗಿಸಿರೋ ಹೊರಗಡೆ ಒಂದು ಸೂಕ್ಷ್ಮಜೀವಿ ಇರ್ತದೆ. ಆ ಸೂಕ್ಷ್ಮಜೀವಿ ಎಲ್ಲ ಆಲ್ ಐಟಮ್. ಅಲ್ಲೆಲ್ಲ ಇದು ಬಹಳ ಮುಖ್ಯ. ಮೊಸರು ಮಜ್ಜಿಗೆ, ಮೊಸರಿಗೆ ಹೆಂಗೆ ಬರುತ್ತೆ ಮೊಸರು, ಬಿಕಾಸ್ ಆಫ್ ದಿ ಲ್ಯಾಕ್ಟೋಬ್ಯಾಸಿಲಸ್ ಫರ್ಮೆಂಟೇಷನ್ ಇಂದ ನಿಮ್ಗೆ ಮೊಸರು ಸಿಗೋದು. ಒಂದು ಸೂಕ್ಷ್ಮಜೀವಿ ಇಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಇದು ಈ ಒಂದು ಸೂಕ್ಷ್ಮಜೀವಿ ಯೂಸ್ ಮಾಡಿಕೊಂಡು ನಾವು ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಪ್ರತಿಯೊಂದು ಈಗ ಹೇಳಿ, ಮಣ್ಣು ಬೇಡ, ಮಣ್ಣು ಬೇಡ. ಇದು ಯಾಕಂದ್ರೆ ನಮ್ಮ ಇದು ಕೋಕೋ ಪೀಟ್, ಇದು ಕಾಯಿಲ್ ಪೀಟ್. ಇದು ನೋಡಿ, ಇದು ಹೆಸರು ಏನು, ಕಾಯಿಲ್ ಪೀಟ್ ಕನ್ವರ್ಟೆಡ್ ಟು ಕೋಕೋ ಪೀಟ್. ಅದು ಫರ್ಮೆಂಟ್ ಆದ್ಮೇಲೆ ಆ ಹೆಸರು ಬಂತು. ಸೊ ಅದಕ್ಕೆ ಮುಂಚೆ ಅದ ಹೆಸರು ಏನು, ಕಾಯಿಲ್ ಪೀಟ್. ಫರ್ಮೆಂಟ್ ಆಗಿದ್ಮೇಲೆ ಅದೇ ಹೆಸರು ಏನಾಗುತ್ತೆ, ಕೋಕೋ ಪೀಟ್. ಸೊ ಇದು ಎರಡು ನೀವು ಅಲ್ಲ. ಈಗ ಸೆಲ್ವಕುಮಾರ್ ಅವರೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರು. ಈಗ ನೋಡಿ ಭಾಳ ಮುಖ್ಯವಾಗಿ ಏನು ಅಂತಂದರೆ ಟೆರೇಸ್ ಫಾರ್ಮಿಂಗ್. ಈಗ ಫ್ಲ್ಯಾಟ್ ಹಿಂದ್ಗಡೆ ಒಂದು ಸಣ್ಣ ಫ್ಲ್ಯಾಟ್ ಇಟ್ಕೊಂಡು ಮಾಡಬೇಕು. ಎಲ್ಲ ಕಡೆ ಮಣ್ಣು ಅಂದರೆ ಹಂಗಾರೆ ಒಳ್ಳೊಳ್ಳೆ ಮೊಸೈಕ್ ಫ್ಲೇರಿಂಗ್ ಇರೋ ಮನೆ 1200 SFT ಮನೆ ತೊಗೊಂಡು ಮನೆಯೆಲ್ಲ ಮಣ್ಣು ಹಾಕ್ಬಿಟ್ರೆ ಮಣ್ಣು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆದ್ದರಿಂದ ಈ ಥರ ಒಂದು ಸೇಫ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಹಿಂದೆಲ್ಲ ನೀವು ಟ್ರಕ್ ಫಾರ್ಮಿಂಗ್ ಈ ಥರ ಎಲ್ಲ ಕೇಳಿದ್ರಿ. ಟೆರೇಸ್ ವರ್ಟಿಕಲ್ ಫಾರ್ಮಿಂಗ್ ಎಲ್ಲಿ ಜಾಗ ಕಮ್ಮಿ ಇರುತ್ತೆ ಅರ್ಬನ್ ಏರಿಯಾದಲ್ಲಿ ಭಾಳ ಒಂದು ಬೆನಿಫಿಷಿಯಲ್ ಇದು. ಇನ್ನೊಂದು ವರವಾಗಿ ಬಂದಿದೆ ಇದು. ಇದನ್ನು ತೊಗೊಂಡು ಸಣ್ಣ ಪ್ಲಾಟ್ಗಳು ಹಾಕ್ಬಿಟ್ಟು ನಿಮ್ಮ ಮನೆಗೆ ಬೇಕಾಗುವಷ್ಟು ತರಕಾರಿ ನೀವು ಬೆಳೆಸ್ಕೋಬೋದು. ಇದಕ್ಕಿಂತ ಭಾಳ ನೆಕ್ಸ್ಟ್ ಜನ್ರೇಷನ್ಗೆ ಆಕ್ವಾಪಾನಿಕ್ಸ್, ಬರೀ ನೀರಲ್ಲೇ ಅದನ್ನು ಇಟ್ಬಿಟ್ಟು ಮಾಡೋದು. ಸೊ ಇದನ್ನು ನಾವು ಸೆಲ್ವಕುಮಾರ್ ಹೇಳಿದ್ರು, ಇದನ್ನು ಕೋಕೋಪೋನಿಕ್ಸ್ ಅಂತ ಹೇಳ್ಬೋದು ಅಂತ. ಅವ್ರೊಂದು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ. ಭಾಳ ಇಂಪಾರ್ಟೆಂಟು. ಪ್ರತಿಯೊಂದಕ್ಕೂ ನನಗೊಂದು 10 ಎಕರೆ ಜಮೀನು ಬೇಕು, ನಾನೊಂದು 100 ಜನ ಕೂಲಿಯವ್ರು ನಿಂತ್ಕೊಂಡೇ ಮಾಡ್ತೀನಿ, ಅದು ಬುದ್ಧಿವಂತಿಕೆ ಅಲ್ಲ. ಅರ್ಥ ಆಯ್ತಾ? ಎಸ್ಪೆಷಲಿ ನಮಗೆ ಅಂಗವಿಕಲಿಗೆ ನನಗೆ ಗೊತ್ತಿದೆ ಆ ಕಷ್ಟ. ಒಂದೊಂದು ಹೆಜ್ಜೆ ಇಟ್ಟು ನಡೆದು ಹೋಗೋದೇ ಕಷ್ಟ ಇದೆ. ನಾವ್ಯಾಕೆ ವಿಪರೀತ ಶ್ರಮ ತೊಗೊಂಡು ಅಗಿತಾನೆ ಹೋಗ್ತೀವಿ. ಈ ಥರ ಒಂದು ಇಂಟೆಲಿಜೆಂಟಾಗಿ ಮಾಡ್ಕೊಳ್ಳೋಂಥ ಒಂದು ಪ್ರಕ್ರಿಯೆ ಭಾಳ ಇಂಪಾರ್ಟೆಂಟ್. ಸರಿ, ಈಗ ಸರ್, ಈಗ ನಾನು ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ. ಈಗ ಗ್ರಾಮೀಣ ಭಾಗದಲ್ಲೇ ನಾನು ಇದನ್ನು ಒಂದಿಷ್ಟು, ನಮಗೆ ಲ್ಯಾಂಡ್ ಇಲ್ಲ, ನನಗೆ ಯಾವುದು ಕೂಲಿ ಸಿಗ್ತಾ ಇಲ್ಲ, ನಾನು ಹಳ್ಳಿಯಲ್ಲೇ ಇದನ್ನು ಮಾಡಿದರೆ ನನಗೆ ಮಾರ್ಕೆಟ್ ಹೆಂಗೆ ಸಿಗುತ್ತೆ? ಅಲ್ಲ, ಹಾಂ, ಭಾಳ ಮುಖ್ಯವಾಗಿದೆ. ಈ ಮಾರ್ಕೆಟ್ ನೋಡಿ, ನೀವು ಮಾರ್ಕೆಟ್ 2 ಥರ ಇರುತ್ತೆ. ಅರ್ಥ ಆಯ್ತಾ? ಉತ್ಪಾದನೆ ಮಾಡೋದು ಮಾರ್ಕೆಟಿಗೆ ಮಾಡ್ತೀಯಾ ಅಥವಾ ನಮ್ಮ ಸ್ವಂತಕ್ಕೆ ಮಾಡ್ಕೋತೀಯಾ ಅನ್ನೋದು. ಈಗ ಇಡ್ಲಿ ಇಟ್ಟು ಬರೀ ಮನೆ ಮಟ್ಟಿಗೆ ರುಬ್ಕೋತಾರೆ. ಈಗ ಕಮರ್ಷಿಯಲ್ ಆಗಿ ಮಾರಬೇಕು ಅಂತ ಹೇಳಿದ್ರೆ ಒಂದು 1000 ಮಾಡ್ತಾರೆ. ನಿಮ್ಮ ದೃಷ್ಟಿ ಯಾವುದು? ನನ್ನ ದೃಷ್ಟಿ ಈಗೇನು, ವಾಣಿಜ್ಯ ದೃಷ್ಟಿನ ಅಥವಾ ನೀವು ಬರೀ ಒಂದು ಸ್ವಾವಲಂಬನೆಗೋಸ್ಕರ ಬರೀ ಹಳ್ಳಿ ಒಳಗಡೆ ಕೆಲವು ರೈತರಿಗೆ ಇದು ಅನುಸರಣೆ ಮಾಡೋದಕ್ಕೆ ಸಾಕಿದು? ನನಗೆ ವಾಣಿಜ್ಯ ದೃಷ್ಟಿಯಿಂದ, ಯಾಕಂದರೆ ನನಗೊಂದು ಉದ್ಯೋಗ ನಡೀಬೇಕು. ನಾನು ಬೇರೆ ಉದ್ಯೋಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ನಾನು ಅಂಗವಿಕಲನಾಗಿ. ನಾನು ಮನೆಯಲ್ಲೇ ಕೂತ್ಕೊಂಡು ನನಗೊಂದು ಜಾಗ ಇದೆ, ನಾನು ಇದನ್ನು ಮಾಡಿ ನಾನು ಮಾರ್ಕೆಟ್ಗೆ ಸಪ್ಲೈ ಅದ್ರ ಬಗ್ಗೆ ಹೇಳ್ತೀನಿ. ಇದು ನೀವು ಒಂದು ನೋಡಿ, ಇದು ಕೋಕೋ ಪೀಟ್ ಒಂದು ಹೈ ವಾಲ್ಯೂಮ್, ಲೋ ವ್ಯಾಲ್ಯೂ ಬಿಸ್ನೆಸ್. ವಾಲ್ಯೂಮ್ ತುಂಬ ದೊಡ್ಡ ವಾಲ್ಯೂಮ್, ವ್ಯಾಲ್ಯೂ ಕಡಿಮೆ. ಸೊ ಅಸಸ್ ನೀವು ಕೋಕೋ ಪೀಟ್ಗೆ ಒಂದು ಮಾರಾಟ ಮಾಡಿದ್ರೆ ನಿಮ್ಮದು ಈ ವಾಲ್ಯೂಮ್ ತುಂಬ ಜಾಸ್ತಿ ಇತ್ತು, ಬಟ್ ಈ ಪ್ರಾಫಿಟ್ ತುಂಬ
ಕಡಿಮೆ ಆಗ್ತದೆ. ಇಲ್ಲಿ ನೀವು ಸ್ವಲ್ಪ ಒಂದು ಬುದ್ಧಿವಂತ ಒಂದು ಯೂಸ್ ಮಾಡಿ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಟು ಕೊಟ್ಟು. ಅದೇ ಇಲ್ಲ ಸೆಲ್ವಾರ್ ಅವ್ರು ಕೇಳೋ ಪ್ರಶ್ನೆಗೆ ಏನಂದರೆ ಈಗ ಇದು 100% ಪ್ರಾಫಿಟ್ ಇದೆ ಅಂತ ಇಟ್ಕೊಂಡು ಅರ್ಥ ಆಯ್ತಾ. ಈಗ 1 ಟನ್ ಮಾಡಿದ್ರೆ ಎಷ್ಟು, 1 ಟನ್ನು 3,000 ರೂಪಾಯಿ ಖರ್ಚು, 6,000 ರೂಪಾಯಿ ಬರುತ್ತೆ. 1 ಟನ್ನು ಇಟ್ ಆಕ್ಯುಪೈಸ್ ಲಾಟ್ ಆಫ್ ಸ್ಪೇಸ್. ಸೊ ಅವ್ರಿಗೆ ಬರೋದಲ್ಲಿ 3,000. ಅರ್ಥ ಆಯ್ತಾ. ಈಗ ಅದು ಇದನ್ನು ವಾಣಿಜ್ಯ ದೃಷ್ಟಿಗೆ ಮಾಡೋದು ಲಾಭ ಅಲ್ಲ. ಇದು ನಾವೇ ಒಂದು ಸಣ್ಣ ನರ್ಸರಿ ಇಟ್ಕೊಂಡ್ರೆ ಇಟ್ ಇಸ್ ಕಾಲ್ಡ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಆ್ಯಂಡ್ ಫಾರ್ವರ್ಡ್ ಇಂಟಿಗ್ರೇಷನ್. ಈಗ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂದ್ರೇನು, ನಾನು ಇವತ್ತು ಸಣ್ಣ ನರ್ಸರಿ ಮಾಡ್ಕೊಂಡಿದ್ದೀನಿ, ನಾನು ಗೊಬ್ಬರ ಹೊರಗಡೆಯಿಂದ ಕೊಂಡ್ಕೊತಿದ್ದೀನಿ, ಆದ್ದರಿಂದ ಬ್ಯಾಕ್ವರ್ಡ್ ಇಂಟಿಗ್ರೇಷನ್, ಗೊಬ್ಬರನೂ ನಾನೇ ತಯಾರು ಮಾಡ್ತೀನಿ ಅಂತ ಅರ್ಥ. ಈಗ ನಾನು ಇಡ್ಲಿ ಮಾರಾಟ ಮಾಡುವಂಥ ಒಂದು ಉಡುಪಿ ಹೊರಗೆ ಇಟ್ಕೊಂಡಿದ್ದೀನಿ, ದೋಸೆ ಹಿಟ್ಟು ನಾನು ಎಲ್ಲಿನೋ ತರ್ತಾ ಇದ್ದೆ, ನಾನೇ ದೋಸೆ ಹಿಟ್ಟು ಮಾಡ್ಕೊತೀನಿ. ದಟ್ ಈಸ್ ಕಾಲ್ಡ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಫಾರ್ವರ್ಡ್ ಇಂಟಿಗ್ರೇಷನ್ ಅಂದರೆ ನಾನು ದೋಸೆ ಹಿಟ್ಟು ಮಾಡ್ತಾ ಇದ್ದೆ, ಸೊ ಈ ನಾಳೆಯಿಂದ ನಾನೇ ದೋಸೆನೂ ಹಾಕ್ತೀನಿ. ದಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಇಂಟಿಗ್ರೇಷನ್. ಭಾಳ ಮುಖ್ಯವಾದ ಅಲ್ಲ ಇದು. ಅಂದರೆ ಈ ಕಾಡಿನಲ್ಲಿ ಕೆಳಗೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ರು, ಅದನ್ನು ನಾವು ಪೀಟಾಗಿ ಯೂಸ್ ಮಾಡಿದ್ರೆ ಅದೇ ಮೈನಿಂಗ್ ಮಾಡಿ ಮಾಡ್ತಾರೆ. ಇವಾಗಲೂ ವೆಸ್ಟರ್ನ್ ಕಂಟ್ರೀಸ್ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅಲ್ಲೆಲ್ಲ ಇವಾಗಲೂ ಕೂಡ ಪೀಟ್ ಮೊಸೆ ಯೂಸ್ ಮಾಡ್ತಾರೆ. ಯಾಕೆ ನಾವು ಇಲ್ಲಿ ಇಂಡಿಯಾ ಒಳಗೆ ಕೊಕೋ ಪೀಟ್ ಯೂಸ್ ಮಾಡ್ತಾರೆ ಅಂದ್ರೆ ನಾವು ನಂಬರ್ 1 ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಕೋಕೋನಟ್. ನಮ್ಮ ಕಡೆ ಜಾಸ್ತಿ ಕೋಕೋನಟ್ ಏರಿಯಾ ಇರುತ್ತೆ, ಕಾಯಿಲ್ ಬಿದ್ದು ಜಾಸ್ತಿ ಇರುತ್ತೆ. ಸೊ ನಾವು ಪೀಟ್ ಮೊಸೆ ನಾವು ಜಾಸ್ತಿ ಇಲ್ಲಿ ಮೈಂಡ್ ಮಾಡೋಕ್ಕಾಗಲ್ಲ, ನಮ್ಮ ಕಡೆ ಇಲ್ಲ. ಈಗ ಊಟಿ ಇರ್ಬೋದು, ಮಡಿಕೇರಿ ಇರ್ಬೋದು, ಕೊಡೈಕೆನಾಲ್ ಇರ್ಬೋದು, ಇಲ್ಲ ಶಿಮ್ಲಾ ಇರ್ಬೋದು, ಅಲ್ಲೆಲ್ಲ ಫಸ್ಟ್ ನಾವು ಇದೆಲ್ಲ ಬರೋದಕ್ಕೆ ಮುಂದೆ ಕೊಕೋಪೀಟ್ ಬರೋದಕ್ಕೆ ಮುಂದೆ ಅದೇ ನಾವು ಹಾರ್ಟಿಕಲ್ಚರ್ ನರ್ಸರಿ ಇರ್ಬೋದು, ಅಲ್ಲೆಲ್ಲ ಅದೇ ಮೈಂಡ್ ಮಾಡಿ ಯೂಸ್ ಮಾಡಿದ್ದಾರೆ. ಈಗ ಕೂತ್ಕೊಳ್ಳಿ ಒಂದೇ ಒಂದು ನಿಮಿಷ. ಐ ಗಾಟ್ ದಿ ಪಾಯಿಂಟ್. ಈಗ ಅವ್ರು ಏನೇನು ಮಾಡಿದ್ರು ಇಷ್ಟೆಲ್ಲ ಆದರೂ ಇನ್ನೂ ಕೆಲವು ಬೈ ಉತ್ಪನ್ನಗಳು ಆ ಥರ ಮಿಕ್ಕಿದ್ದಾವೆ. ಇದು ಏನಾಗುತ್ತೆ, ನಮ್ಮ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಲ್ಲಂದ್ರೆ ಸಿಗಾಕೊಳ್ಳುತ್ತೆ. ಇದು ಬಯೋಡಿಗ್ರೇಡಬಲ್ ಆಗೋದಿಲ್ಲ ಅಷ್ಟು ಬೇಗ. ಮತ್ತು ಇದು ಏನಪ್ಪ ಮಾಡೋದು ಅಂತ ಸಮಸ್ಯೆ ಆಗಿತ್ತು ನಮ್ಗೆ ಇಡೀ ಒಂದು ಇದರಲ್ಲಿ. ಎಲ್ಲ ಎನ್ವಿರಾನ್ಮೆಂಟಲ್ ಮಿನಿಸ್ಟರ್ ಅಯ್ಯೋ ಅವ್ರು ಕೂಗ್ತಾರೆ, ಅಯ್ಯೋ ಇದೇನ್ರಿ ನಮೀಗ ವಂದನಾ ಶಿವ ಅವರೆಲ್ಲ ಬಂದು ಆಮೇಲೆ ನಿಮ್ಮೆಲ್ಲ ಧರ್ಣ ಹಾಕ್ತಾರೆ, ಇದೆಲ್ಲ ನೀವು ಪ್ರಕೃತಿ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಬೆಂಕಿ ಆಗ್ತಾರೆ. ಬೆಂಕಿ ಕಾರ್ಪೊರೇಷನ್ ಇದ್ದಾರೆ, ಅದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಂಧನವನ್ನು ಯೂಸ್ ಮಾಡುತ್ತೆ. ಯಾವುದು ಕೋಲ್, ಅರ್ಥ ಆಯ್ತಾ, ಕಲ್ಲಿದ್ದು ಯೂಸ್ ಮಾಡುತ್ತೆ. ಕಲ್ಲಿದ್ದು ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಬೈ ಪ್ರಾಡಕ್ಟ್ ಫ್ಲೈ ಆ್ಯಶ್ ಅಂತ ಬರುತ್ತೆ. ಅದು ಹೊಗೆ ಬಂದು ಎಲ್ಲ ಮನೆಗಳೆಲ್ಲ ಗ್ರೇ ಕಲರ್ ಕೌದು ಬಿಟ್ಟಿತ್ತು. ಸೊ ಈಗ ಏನು ಮಾಡಿದ್ರು ನಮ್ಮ ಎಲ್ಲ ಇಂಜಿನಿಯರ್ಸ್, ಈಗ ಇದ್ರದ್ದು ಅಡ್ವಾಂಟೇಜಸ್ ಹೇಳ್ತೀನಿ ಅಂತ ಹೇಳಿದೆ, ಅದನ್ನು ಹೇಳ್ಬಿಟ್ಮೇಲೆ ನೆಕ್ಸ್ಟ್ ಯಾವ ಥರ ತಯಾರು. ಈಗ ಸರ್ ಹೇಳಿದ್ದಾರೆ ಯಾವ ಥರ ನಾವು ಅದು ಫರ್ಮೆಂಟ್ ಮಾಡಿ ರೆಡಿ ಮಾಡ್ತಿದ್ರೆ ಹೇಳ್ತಾರೆ ರಾ ಕಾಯಿಲ್. ಈಗ ಈ ಮೆಥಡ್ ನಾವು ಫರ್ಮೆಂಟೆಡ್ ಕೊಕೋಪೀಟ್ ಈ ಪ್ರೊಸೀಜರ್ ಎಲ್ಲ ಮಾಡೋದ್ರ ಪ್ರಕಾರ ಏನೇನೇ ಅಡ್ವಾಂಟೇಜ್ ಇದೆ ಹೇಳ್ತಿದ್ರೆ, ಈಗ ಕಾಸ್ಟ್ ತುಂಬ ಕಡಿಮೆ ಆಗಿದೆ, ಖರ್ಚು ಕಡಿಮೆ ಆಗಿದೆ. ಆಮೇಲೆ ನಾವು ಜಾಸ್ತಿ ಎಫರ್ಟ್ ಏನಂದರೆ ತುಂಬ ಟೈಮ್ ಏನು ಸ್ಪೆಂಡ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಮಾಡ್ಬೋದು. ಈಗ ಬೇರೆ ಕಡೆ ಔಟ್ಸೈಡ್ ಎಲ್ಲ ಮಾಡ್ತಾರೆ, ತುಂಬ ಒಳ್ಳೆ ಕ್ವಾಲಿಟಿ ನೀರು ಯೂಸ್ ಮಾಡಿ ಜಾಸ್ತಿ ವಾಶ್ ಮಾಡಿ ಮಾಡ್ತಾರೆ. ಸೊ ಆ ಥರ ನಿಮಗೆ ಜಾಸ್ತಿ ಎಫರ್ಟ್ ಅದಕ್ಕೆ ಟೈಮ್ ಬೇಕಾಗಲ್ಲ. ಅಲ್ಲ ಈಗ ಕಾಸ್ಟ್ ಇವ್ರದ್ದು ಲೇಬರು ಒಂದು ದಿವಸಲ್ಲ 1 ಟನ್ ರೆಡಿ ಮಾಡ್ಬೋದಾ, ಅದು ಹಾಕೋದು ಎಲ್ಲ ಅದೆಲ್ಲ ಮಾಡ್ಬೋದು ಸರ್. 1 ಅವರ್ ಕೂಡ ಮಾಡ್ಬೋದು. 1 ಅವರ್ ಹೌದು. ಸ್ವಲ್ಪ ಹಂಗೆ ನೋಡಿ, ಈಗ ಅವ್ರು ತರಬೇತಿದಾರ ಕೇಳ್ತಾರೆ 1 ಟನ್ನು ನಾನು ಹೌ ಮೆನಿ ಅವರ್ಸ್ ಆಫ್ ಲೇಬರ್ ಐ ಶುಡ್ ಸ್ಪೆಂಡ್ ಅಂತ ಗೊತ್ತಿಲ್ಲ. ಅದೇ ಸರ್, ಈಗ ಲೇಯರ್ ಬೈ ಲೇಯರ್ ನಾವು ಈಗ ತೋರಿಸಿ ಸಾರಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೆಕ್ಸ್ಟ್ ಸರಿ ಇನ್ನೊಂದು 5-10 ನಿಮಿಷ ಆ ಥರ ನೀವು ಲೇಯರ್ ಬೈ ಲೇಯರ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ರೆ ಮತ್ತು ಮುಂದೆ ಇನ್ನೇನೇನು ಲಾಭ ಇರುತ್ತೆ ಇದರಲ್ಲಿ, ಏನೇನು ಅಡ್ವಾಂಟೇಜ್ ಇದೆ ಹೇಳಿ ಸರ್. ಅದೇ ನಾವು ವಾಟರ್ ಯೂಸ್ ಮಾಡುವುದು ತುಂಬ ಕಡಿಮೆ ಆಗಿದೆ. ನೀವು ಕಮರ್ಷಿಯಲ್ ಮಾಡೋದಕ್ಕೆ ಇದಕ್ಕೂ ಒಂದು ಭಾಳ ವ್ಯತ್ಯಾಸ ಇರುತ್ತೆ, ತುಂಬ ಕಡಿಮೆ ಆಗಿದೆ. ನೀವು ಗುಡ್ ಕ್ವಾಲಿಟಿ ವಾಟರ್ ಆ ಥರ ಏನು ಬೇಕಾಗಿಲ್ಲ, ಅದೇ ಎರಡನೇ ಅಡ್ವಾಂಟೇಜ್. ಆಮೇಲೆ ನೋಡಿದ್ರೆ ಸರ್ ಫಸ್ಟೇ ಹೇಳಿದ್ದಾರೆ ಟ್ಯಾನಿನ್, ಫಿನಾಲ್ಸ್ ಆ ಥರ ಟಾಕ್ಸಿಕ್ ಅದೆಲ್ಲ ಪ್ಲ್ಯಾಂಟ್ಸ್ಗೆಲ್ಲ ಏನಾಗಿದೆ, ಬೇರೆ ಗಿಡ ಇದಕ್ಕೆಲ್ಲ ಸರಿ ಸಸಿ ಬರಲ್ಲ, ಆಮೇಲೆ ಒಳ್ಳೆ ಗ್ರೋತ್ ಬರಲ್ಲ, ಹೆಲ್ತ್ ಇದೆಲ್ಲ ವೀಕ್ ಆಗುತ್ತೆ. ಸೊ ಅದಕ್ಕೆ ಅದು ಕಡಿಮೆ ಆಗುತ್ತೆ. ಇನ್ನೊಂದೇ pH ಅಂದರೆ ಹೇಳ್ತಾರೆ, pH ನಿಮಗೆಲ್ಲ ಗೊತ್ತು. ಅದೇನಾಗಿದೆ, ಈಗ ನಾವು ರಾ ಕಾಯಿಲ್ ಬಿದ್ದೆಲ್ಲ ತುಂಬ ಕಡಿಮೆ ಇರುತ್ತೆ. ಈ ಥರ ಕನ್ವರ್ಟ್ ಮಾಡೋ ಟೈಮ್ಲ ಅದು ನ್ಯೂಟ್ರಲ್ ಆಗುತ್ತೆ. ನಮಗೆ ಗಿಡಗಳಿಗೆ ಯಾವುದು pH ಬೇಕಾಗೋದು ಆ ಥರ ಬೇಕಾದ pH ಅಲ್ಲಿ ಸಿಗುತ್ತೆ, ಸ್ವಲ್ಪ ಜಾಸ್ತಿ ಆಗಿದೆ. ಅಲ್ಲ ಅಂದರೆ ಕರೆಕ್ಟಾಗಿ ಇಲ್ಲಿ ಇದು ವಿಜುವಲಲ್ಲಿ ಬರಲಿ. ಈಗ ಆಮ್ಲೀಯತೆ ಇರುತ್ತೆ, ಇನ್ನೊಂದು ಲವಣಾಂಶದ ಹೋಗುತ್ತೆ. ಈಗ ಸಾಧಾರಣವಾಗಿ ಏನಂದರೆ ಒಳ್ಳೊಳ್ಳೆ ಮಣ್ಣುಗಳು, ಅರ್ಥ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ಕೇರಳ, ಆಮೇಲೆ ಇದು ಫಾರೆಸ್ಟ್ನಲ್ಲೆಲ್ಲ ಇರುವಂಥ ಇದು ಸ್ವಲ್ಪ ಅಸಿಡಿಕ್ ಆಗಿದೆ, ಹ್ಯೂಮಿಕ್ ಆ್ಯಸಿಡ್ ಇರೋದ್ರಿಂದ ಅದು ಒಂದು pH 5 ಇರ್ಬೋದು, 7 ಇರಲ್ಲ.
ಸೊ ಇದು ಕೋಕೋಪೀಟ್ ಮಾಡೋದ್ರಿಂದ 7 ಆಮ್ಲೀಯತೆವರೆಗೂ ತರ್ಬೋದು. ಅಂದರೆ 7ರ ಮೇಲೆ ಹೋದರೆ ಅದು ಲವಣೀಯತೆ ಬಗ್ಗೆ ಹೋಯ್ತು, ಆಯ್ತಾಯ್ತಾ. 7ರಿಂದ ಕಮ್ಮಿ ಬಂದರೆ ಅದು ಆಮ್ಲೀಯತೆ ಕಡೆ ಹೋಗುತ್ತೆ. ಸೊ ಯಾವಾಗಲೂ ನ್ಯೂಟ್ರಲ್ ಪಿ ಎಚ್ ಇಟ್ಬಿಟ್ರೆ ನಮ್ಮ ಆಮ್ಲೀಯತೆ ಸಮ ಇದ್ದರೆ 14 ಸ್ಕೇಲ್ನಲ್ಲಿ ಪಿ ಎಚ್ ಸ್ಕೇಲಲ್ಲಿ 7ನೇ ಸ್ಕೇಲಲ್ಲಿದ್ದರೆ ಭಾಳ ಉತ್ತಮವಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೇನು ಹಾಕ್ಬೇಕು? ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೇಳ್ತಾರೆ, ಸಾಲ್ಟ್, ಉಪ್ಪು. ಇದ್ರಲ್ಲಿ ಏನಾಗಿದೆ, ನೀವು ಮೋಸ್ಟ್ಲಿ ನೀವು ಕೋಕೋನಟ್ಲ ಎಲ್ಲಿ ಬೆಳೀತಾರೆ? ಕೇರಳ, ಕರ್ನಾಟಕ ಕೋಸ್ಟಲ್ ಏರಿಯಾ. ಅಲ್ಲಿ ಏನಾಗಿದೆ, ಜಾಸ್ತಿ ಉಪ್ಪು ಇರುತ್ತೆ, ಲವಣದ ಅಂಶ ಜಾಸ್ತಿ ಇದೆ, ನೀರಲ್ಲಿ ಉಪ್ಪು ಇರುತ್ತೆ ಜಾಸ್ತಿ. ಸೊ ಆ ಥರ ಜಾಗ ನೀವು ಕೋಕೋನಟ್ ಬೆಳೆದು ಏನಾಗೋದು, ಇಲ್ಲಿ ಜಾಸ್ತಿ ಉಪ್ಪು ಬರುತ್ತೆ, ಸೋಡಿಯಂ ಇರುತ್ತೆ, ಪೊಟ್ಯಾಸಿಯಮ್ ಇರುತ್ತೆ. ಸೊ ಅದು ನಾವು ಕಡಿಮೆ ಮಾಡಬೇಕು. ಸೊ ಈ ಥರ ನೀವು ಫರ್ಮೆಂಟ್ ಮಾಡಿ ಕನ್ವರ್ಟ್ ಮಾಡೋ ಟೈಮಲ್ಲಿ ಅದು ಕಡಿಮೆ ಆಗುತ್ತೆ. ಅದು ಎಷ್ಟಿರಬೇಕು ಸಸಿ ಮಾಡಬೇಕಂದ್ರೆ ಒಂದು ಕೆಳಗಡೆ ಇರಬೇಕು, 1 dm per meter ಅಂತ ಹೇಳ್ತಾರೆ, ಅದು ಕೆಳಗಡೆ ಇರಬೇಕು. ಸೊ ಅದು ಈ ಥರ ಫರ್ಮೆಂಟ್ ಮಾಡಿ ಕನ್ವರ್ಟ್ ಮಾಡೋ ಟೈಮಲ್ಲಿ ಅದು ಕಡಿಮೆ ಆಗುತ್ತೆ. ಅಲ್ಲ ಇದು ಕಲೆ ನೋಡಿ. ಈಗ ನಾವು ಈ ಅರ್ಕ ಮೈಕ್ರೋಬೆಲ್ ಕನ್ಸಾರ್ಟ್ಸಿಗೆ ಯೂಸ್ ಮಾಡೋದ್ರಿಂದ ಆ ಫರ್ಮೆಂಟೇಷನ್ ಪ್ರೋಸೆಸ್ಸಲ್ಲಿ ಅದು ಸಾಲ್ಟ್ನ ಡಿಗ್ರೇಡ್ ಮಾಡುತ್ತಾ. ಸಪೋಸ್ ಈಗ ಉಪ್ಪಿದೆಯಪ್ಪ, Na2Cl, ಓಕೆ, NaCl, ಸೋಡಿಯಂ ಕ್ಲೋರೈಡ್ ಇದೆ ಅಂದರೆ ಅದು ಸೋಡಿಯಂ ಅಯಾನು ಕ್ಲೋರಿನ್ ಅಯಾನು ಅದು ಡಿವೈಡ್ ಮಾಡುತ್ತಾ ಡ್ಯೂರಿಂಗ್ ದಿ ಪ್ರೋಸೆಸ್ ಫರ್ಮೆಂಟೇಷನ್ ಪ್ರಾಸೆಸ್. ಅಲ್ಲ ಸೆಲ್ವರ್ ಯು ಆರ್ ಎ ಮೈಕ್ರೋಬೆಲ್, ನೀವು ಹೇಳ್ಬೋದು. ಸರ್ ಇಲ್ಲಿ ನೀವು ನೋಡಿದ್ರೆ ಈ ಕೋಕೋನಟ್ಸ್ ಫ್ರಮ್ ದ ಕೋಸ್ಟಲ್ ಏರಿಯಾ, ಹಾಂ, ಅಲ್ಲಿ ತುಂಬ ಜಾಸ್ತಿ ಸೋಡಿಯಂ ಸೋಡಿಯಂ ಕ್ಲೋರೈಡ್ ಇತ್ತು. ಬಟ್ ಫಾರ್ ದಿಸ್ ಪರ್ಪಸ್ ಮೋಸ್ಟ್ ಆಫ್ ದ ನಟ್ಸ್ ಆರ್ ಸೋರ್ಸ್ ಫ್ರಮ್ ಲೋಕಲ್ ಓನ್ಲಿ, ಕಿತ್ತೂರು, ಧರ್ಮಪುರಿ, ಕೃಷ್ಣಗಿರಿ. ಸೊ ದಿ ನಟ್ಸ್ ಕಮಿಂಗ್ ಫ್ರಮ್ ದೀಸ್ ಏರಿಯಾಸ್ ಅಷ್ಟು ಒಂದು ಸೋಡಿಯಂ ಇರಲ್ಲ. ಸಪೋಸ್ ಯು ಬ್ರಿಂಗ್ ದ ರಾಕ್ ಆಸಿಡ್ ಫ್ರಮ್ ಯುವರ್ ಕೇರಳ, ಕೋಸ್ಟಲ್ ಕೇರಳ, ಅಲ್ಲಿ ಇರ್ಬೋದು, ಅಲ್ಲಿ ಜಾಸ್ತಿ ಇರ್ತದೆ. ಕಿತ್ತೂರು, ಎನಿ ಕೋಸ್ಟಲ್ ಏರಿಯಾ ಫಾರ್ ದಟ್ ಮ್ಯಾಟರ್, ಕಿತ್ತೂರು, ಧರ್ಮಪುರಿ, ಕೃಷ್ಣಗಿರಿ ಈ ಥರ ನೀವು ತಗೊಂಡ್ಬಂದಿದ್ರೆ ಅಷ್ಟೊಂದು ಅಲ್ಲ ಅಲ್ಲ ಸೆಲ್ವರ್ ನಾವೇನು ಕೇಳ್ತಿದ್ವಿ ಅಂದರೆ ಸಪೋಸ್ 2 ತರ ಜಾಸ್ತಿ ಚಾನ್ಸ್ ಇದೆ. ಇದು ಸ್ವಲ್ಪ ಈಗ ನೆಕ್ಸ್ಟ್ ಏನು ಮಾಡಬೇಕು, ಈಗ ನರ್ಸರಿ ಸಸಿ ನೀವು ರೈಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಪ್ರೋಟ್ರೇ ಇರುತ್ತೆ, ನಾನು ನೋಡಿದ್ದೀನಿ ಇಲ್ಲಿ ನಿಮ್ಮ ಶಾಪಲ್ಲಿ ಇರುತ್ತೆ. ಪ್ರೋಟ್ರೇವಲ್ಲೇ ಇದು 1 kg ಬೇಕು ಕೊಕೋ ಬೇಕು. ಒಂದು ಪ್ರೋಟ್ರೇವ್ಗೆ 98 ಸೆಲ್ ಹೇಳ್ತಾರೆ. ಅಲ್ಲಿ ಒಂದು ಪ್ರೋಟ್ರೇವ್ 1 kg ಸಾಕು. ನೀವು ಫಿಲ್ ಮಾಡಿ ಆಮೇಲೆ ಸಸಿ ಮಾಡಿ. ಈಗ ಈ ಕೊಕೋಪೀಟ್, ಫರ್ಮೆಂಟೆಡ್ ಕೊಕೋಪೀಟ್ ಯೂಸ್ ಮಾಡೋದು ಏನಾಗಿದೆ, ಬೇಗ ಜರ್ಮೇಟ್ ಆಗುತ್ತೆ. ಆಮೇಲೆ ಅದು ಬಿಗರ್, ಹೆಲ್ತಿನೆಸ್, ಶೂಟ್ ಥಿಕ್ನೆಸ್ ಇರ್ಬೋದು, ಎಲ್ಲ ಬೇಗ ಬರುತ್ತೆ. ಸೊ ಆ ಥರ ಬಿಗರ್ ಚೆನ್ನಾಗಿ ಬರುತ್ತೆ. ಬಿಗರ್ ಚೆನ್ನಾಗಿ ಬರುತ್ತೆ, ಬೇಗ ಜರ್ಮೇಟ್ ಆಗೋದು, ನಮ್ಗೆ ಏನು ಉಪಯೋಗ ಆಗುತ್ತೆ ಹೇಳ್ಬೋದು ಫಸ್ಟ್. ಈಗ ಆ ಥರ ನಾವು ಬೇಗ ಬರೋದು ಏನಾಗುತ್ತೆ, ಬೇಗ ನಾವು ನಾಟಿ ಮಾಡೋದು. ಈಗ ಬೇರೆ ಮೀಡಿಯಾ ನೀವು ಏನು ಯೂಸ್ ಮಾಡಿ ಅಂದರೆ 30 ದಿವಸ ಆಗಿದೆ, 35 ದಿವಸ ಆಗಿದೆ. ಈ ಕೊಕೋಪೀಟ್ ನೀವು ಮಾಡೋದು ಏನಾಗಿದೆ, 25 ದಿವಸದಲ್ಲಿ ನೀವು ಮಾಡೋದು. ಸೊ ನಿಮಗೆ ಎಷ್ಟು ದಿವಸ ಡಿಫ್ರೆನ್ಸ್ ಸೇವ್ ಆಗೋದು, 10 ದಿವಸ ಸೇವ್ ಆಗುತ್ತೆ. ಸೊ ಆ ಥರ ಬೇಗ ನಾವು ನಾಟಿ ಮಾಡೋದು. ಬೇಗ ನಾಟಿ ಮಾಡೋದ್ರಿಂದ ಇನ್ನೊಂದು ಭಾಳ ಇಂಪಾರ್ಟೆಂಟ್ ನೀವು ಏನು ನೋಡಬೇಕಂದ್ರೆ, ತುಂಬ ಬೇರೆ ಬರುತ್ತೆ. ತುಂಬ ನೀವು ಅದು ಫುಲ್ ಮಾಡಿ ನೀವು ಪ್ಲ್ಯಾಂಟಿಂಗ್ ಈ ಆರಾಮ ಮಾಡ್ಬೋದು. ಕೊಕೋಪೀಟ್ ಜೊತೆಗೆ ರೂಟ್ ಇದೆಲ್ಲ ಸೇರಿ ಒಟ್ಟಿಗೆ ನೀವು ಮಣ್ಣಾಗಿ ಪ್ಲ್ಯಾಂಟಿಂಗ್ ಮಾಡಿರ್ತೀವಿ. ಆಮೇಲೆ ಅಲ್ಲಿ ಫೀಲ್ಡ್ ಹೋಗೋದ ಮೇಲೆ ಏನಾಗುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿರುತ್ತೆ. ಈಗ 100 ಗಿಡ ಸಸಿ ನಾಟಿ ಮಾಡಿದ್ರೆ ಏನಾಗಿದೆ, 100 ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ 2-3 ಕಡಿಮೆ ಆಗುತ್ತೆ ಅಷ್ಟೇ. 98, 97 ಚೆನ್ನಾಗಿದೆ. ಈಗ ಬೇರೆ ಮೆಥಡಲ್ಲಿ ಮಣ್ಣಿಲ್ಲ ಸಸಿ ಮಾಡೋದು, ಇಲ್ಲ ಬೇರೆ ಕೊಕೋಪೀಟ್ ಮಾಡೋದು, ಬೇರೆ ಇದೆಲ್ಲ ಮಾಡೋದು ಏನಾಗುತ್ತೆ, ಸರ್ವೈವಲ್ ಪರ್ಸೆಂಟೇಜ್, ಎಸ್ಟಾಬ್ಲಿಷ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಆ ಥರ ನಮಗೆ ಸಸಿ ನಂಬರ್ ನಾವು ಏನಾಗುತ್ತೆ ಕರೆಕ್ಟಾಗಿ ಯೂಸ್ ಮಾಡ್ಬೋದು, ಆ ಖರ್ಚು ಮಾಡೋದು ಕಡಿಮೆ ಮಾಡ್ಬೋದು. ಇದೆಲ್ಲ ಅಡ್ವಾಂಟೇಜ್. ಈ ಥರ ಕಾಯ ಬಿಟ್ಟು ಫರ್ಮೆಂಟೇಷನ್ ಯೂಸ್ ಮಾಡೋದು ಇದೆಲ್ಲ ಇನ್ನೊಂದು ಅಡ್ವಾಂಟೇಜ್ ಇರುತ್ತೆ, ನಿಮ್ಮ ಬೀಜ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ 100% ಒಳ್ಳೆ ಕ್ವಾಲಿಟಿ ಬೀಜ ನೀವು ಹಾಕಿದ್ದೀವಿ ಅಂದ್ರೆ ಆಲ್ಮೋಸ್ಟ್ 99 to 100% ಮೊಳಕೆ ಪ್ರಮಾಣ ಬರುತ್ತೆ. ನಿಮ್ಮ ಕೋಕೋಪೀಟ್ನಲ್ಲಿ ಏನಾದರೂ ಒಂದು ತೊಂದರೆ ಇದ್ದರೆ ಮೊಳಕೆ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಈ ಮ್ಯಾರಿಗೋಲ್ಡ್ ಬರ್ತೀವ, ಚೆಂಡುವ, ಅಲ್ಲಿಂದ ನಿಮಗೆ ತುಂಬ ತೊಂದರೆ ಆಗ್ತದೆ. 50% ಅಲ್ಲಿ ಲಾಭ ಇದೆ. ಈ ಕೋಕೋಪೀಟಲ್ಲಿ ಆ ಪ್ರಾಬ್ಲಮ್ ಇರುತ್ತೆ. ಅಲ್ಲ ಇದು ಇವರ್ಯಾರು ಇದು ಮುಂದಿನ ಪ್ರಕ್ರಿಯೆಗೆ ಹೋಗ್ತಿದ್ದ ಮುಂಚೆ ಇದು ಹೆಂಗೆ ಹೇಳೋದಿಲ್ಲ. ಈಗ ನಾವು ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಸಣ್ಣ ಮಕ್ಕಳಿಗೆ ಅನ್ನ ಮುದ್ದೆ ಎಲ್ಲ. ರೈತ ಬಾಂಧವರು ಮತ್ತು ತರಬೇತಿ ಹೊಂದವರು ಕೇಳಬೇಕಾದ ಅಂಶ. ಈಗ ಡಾಕ್ಟರ್ ಸೆಲ್ವಕುಮಾರ್ ಅವರು ಈ ಪ್ರಕ್ರಿಯೆ ಅಂದರೆ ದ ಪ್ರಾಸೆಸ್ ಆಫ್ ಪ್ರಿಪೇರಿಂಗ್ ದಿ ಕೋಕೋಪೀಟ್, ಇದು ಏನೇನು ಸ್ಟೆಪ್ಸ್ ಇದೆ, ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಸೆಲ್ವಕುಮಾರ್ ಫಸ್ಟ್ ಐಟಮ್ಸ್ ಏನೇನು ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಕಾಲೇಮನ್ ವಿಲ್ ಬ್ರಿಂಗ್ ದಿ ವಿಜುವಲ್ಸ್ ಅಂಡ್ ಶೋ ಇಟ್. ಐಟಮ್ಸ್ ಏನು ಬೇಕು ಸರ್? ಐಟಮ್ಸ್ ಮುಖ್ಯವಾದ ಐಟಮ್ ಇದು ಕಾಯಿರ್ಪೀಟ್.
ಕಾಯರ್ ಪಿಟ್ಟು ಫಸ್ಟ್ ಐಟಮ್ ಬರ್ಕೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ರೈಟ್. ಗಿರಣ್ ಐಟಮ್ ಏನು ಬೇಕು ನಾವು ಇದು ಇಲ್ಲಿ ಇದೊಂದು ಮೈಕ್ರೋಬಿಯಲ್ ಪ್ರಾಸೆಸ್ ಅಂತ. ಇಲ್ಲಿ ಒಂದು ಸೂಕ್ಷ್ಮಜೀವಿ ಅಂದ್ರೆ ಏನು ನಾವು ಕಣ್ಣನ್ನು ನಾವು ಕಾಣಿಸ್ತಾರಲ್ಲ, ಈ ಫಂಗಸ್ನ ಹೇಳ್ತಾರಲ್ಲ ಕಣ್ಣನಲ್ಲಿ ಶಿಲೇಂದ್ರ ನಾವು ಒಂದು ಡೆವಲಪ್ ಮಾಡಿದ್ವಿ. ಸೊ ಈ ಶಿಲೇಂದ್ರ ನಾವು ಈ ಪ್ಯಾಕೆಟ್ ಒಳಗಡೆ ಇದೆ ನೋಡಿ, ಅದು ಅಲ್ಲಿಗೆ ಕ್ಯಾಮ್ರಾ ತೋರಿಸ್ಬಿಡಿ. ಈ ಪ್ರಾಡಕ್ಟ್ ಹೆಸರು ಏನಂದ್ರೆ ಅರ್ಕಾ ಡಿಕಂಪೋಸರ್. ಅರ್ಕಾ ಅಂತ ಯಾಕೆ ಹೆಸರು ಬಂತು? IAHR ಭಾರತೀಯ ತೋಟಗಾರಿಕಾ ಸಂಸ್ಥೆ ಅರ್ಕಾವತಿ ನದಿ ದಂಡೆ ಮೇಲೆ ಇರೋದ್ರಿಂದ IAHR ಇಂದ ಬರ್ತಕ್ಕಂಥ ಪ್ರತಿಯೊಂದು ತಂತ್ರಜ್ಞಾನ ಕೂಡ ಅರ್ಕಾ ಗರಿಮಾ, ಅರ್ಕಾ ಸಹನ್ ಅಂತ ಇದು ಅರ್ಕಾ. ಆ ಅರ್ಕಾವತಿ ನದಿಯಲ್ಲಿ ಕನಕಪುರದವ್ರು ಹರಿಯುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾವೇರಿ ಹತ್ರ ಅಲ್ಲಿ ಜಾಯಿನ್ ಆಗುತ್ತೆ, ಅದು ಅರ್ಕಾವತಿ ನದಿ ಹರಿಯೋದು. ನಮ್ಮ IAHR ಅರ್ಕಾವತಿ ನದಿ ದಂಡೆ ಮೇಲೆ ಇರೋದ್ರಿಂದ ಇದನ್ನ ಅರ್ಕಾ ಡಿಕಂಪೋಸರ್. ಅಲ್ಲ, ಇದರಲ್ಲಿ ಏನೇನಿರುತ್ತೆ ಸಲ್ವಾ ಅವರೇ ಈ ಡಿಕಂಪೋಸರ್ ಅಲ್ಲಿ? ಈ ಅರ್ಕಾ ಡಿಕಂಪೋಸರ್ ನಲ್ಲಿ ಆಸ್ಪರ್ಜಿಲಸ್ ಹೆಟಿರೋಮಾರ್ಫಸ್ ಅಂದ್ರೆ ಒಂದು ಫಂಗಸ್ ಇದೆ. ಇದರಲ್ಲಿ ಒಂದು ಆಸ್ಪರ್ಜಿಲಸ್ ಅನ್ನುವಂತ ಒಂದು ಶಿಲೀಂಧ್ರ ಇದೆ. ಅದ್ರ ಜೊತೆಗೆ ನಾವು ಇಲ್ಲಿ ಏನ್ ಮಾಡಿದ್ರೆ ಸ್ವಲ್ಪ ಒಂದು ಲಿಗ್ನೈಟ್, ಯಾಕಂದ್ರೆ ಮೀನು ದಿ ಫಂಗಸ್ ಕಾನ್ ಬಿ ಹ್ಯಾಂಡಲ್ ಜಸ್ಟ್ ಲೈಕ್ ದಟ್. ಹೌದು, ಲಿಗ್ನೈಟ್ ಅಂದ್ರೆ ಅದೊಂದು ಮಣ್ಣು, ಲಿಗ್ನೈಟ್ ಕೋಲ್ ಕೋಲ್ ಅದು ಕಲ್ಲಿದ್ದಂಗೆ ಇರುತ್ತೆ. ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಅಲ್ಲಿ. ಸೊ ಈ ಕಪ್ಪು ಕಲರ್ ಏನು ಹೊಂದಿದ್ರೆ ಇದು ಮೈನ್ ಲಿಗ್ನೈಟ್. ಈ ಲಿಗ್ನೈಟ್ ಒಳಗಡೆ ಫಂಗಸ್ ಇರ್ತದೆ. ಸೊ ಇದು ಹೆಸರು ಏನಂದ್ರೆ ಅರ್ಕಾ ಡಿಕಂಪೋಸರ್. ನೋಡಿ, ಮಣ್ಣಿನ ಹೆಸರುಗಳಿವು. ಇಲ್ಲೈಟ್, ಲಿಗ್ನೈಟ್, ಕ್ಯಾವಲಿನೈಟ್, ಇವೆಲ್ಲ ಮಣ್ಣಿನ ಅಂಶ ಇರುತ್ತೆ. ಇದು ಲಿಗ್ನೈಟ್ ಮಣ್ಣು, ಕಪ್ಪು ಮಣ್ಣು ನೋಡಿ. ಸೊ ಅರ್ಕಾ ಡಿಕಂಪೋಸರ್ ನಮಗೆ 5 ಕಿಲೋ ಬೇಕು. ಸೊ ಇದು ಆಯ್ತಾ? 5 ಕಿಲೋ ಡಿಸೆಂಬರ್ ಐಟಮ್ ಯೂರಿಯಾ 5 kg ಎಷ್ಟು? ಪ್ರತಿ ಟನ್ನಿಗೆ 5 ಕಿಲೋ. ಈಗ ಸೆಲ್ವಾ ಅವರೇ, ಈಗ ನೆಕ್ಸ್ಟ್ ಐಟಮ್ ಏನು ಸರ್? ಅದಾದ್ಮೇಲೆ ಕ್ಯಾಮ್ರಾ ಆಫ್. ಈ ಒಂದು ಪ್ರಕ್ರಿಯೆ ಸೇಮ್ ಇರ್ಬೋದು. ನಾವಿಲ್ಲಿ ಈ ಡಿಕಂಪೋಸರ್ನ ಇಂತಿಂಥ ಶಿಲೀಂಧ್ರಗಳಿಂದನೇ ಅದಕ್ಕೆ ಅವ್ರು ಮೈಕ್ರೋಬಯಾಲಜಿ PhD ಮಾಡಿ ಇದು ಯಾವುದು ಬೇಗ ಫರ್ಮೆಂಟ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಈಗ ದೋಸೆ ಹಿಟ್ಟು ಮಾಡೋದು, ಸೆಕರಮೈಸಿಸ್ ಸಿರಿವಿಸೆ ಇರ್ಬೋದು, ಅದರಲ್ಲಿ ಒಂದು ವರ್ಷದ ರಿಸರ್ಚ್ ಮಾಡಿ ಅವ್ರು ತೆಗೆದಿರುವಂಥ ಐಟಮ್. ಅರ್ಕಾ ಡಿಕಂಪೋಸರ್ ಹೈಲಿ ಸ್ಪೆಸಿಫಿಕ್. ಆಯ್ತಾ? ಅಲ್ಲ, ಇದು ಆಯ್ತು. ಈಗ ಮೂರನೇದು ಯೂರಿಯಾ. ನೋಡಿ 4 ಐಟಮ್: ಕಾಯರ್ ಪಿತ್, ಅರ್ಕಾ ಡಿಕಂಪೋಸರ್, 5 ಕಿಲೋ ಯೂರಿಯಾ. ಅಲ್ಲ, ಯೂರಿಯಾ ಎಷ್ಟು ಹಾಕ್ಬೇಕು ಸರ್? 1 ಟನ್ 3.25 ಕಿಲೋ ಬೇಕು. 3.25 ಕಿಲೋ ಇದೆ ನೋಡಿ ಯೂರಿಯಾ. ಟನ್ನಿಗೆ 3.25 ಕಿಲೋ ಬೇಕು. 3.25 3 ಕಾಲ. 4ನೇ ಐಟಮ್ ಏನು ಬೇಕು ಅಂದ್ರೆ ಇದು ನೋಡಿ, ಅರ್ಕಾ ಮೈಕ್ರೋಬಿಯಲ್ ಕಾಂಟ್ರಾಸ್ಟ್. ಇದು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ತುಂಬಾ ಪಾಪ್ಯುಲರ್ ಐಟಮ್. ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂದ್ರೆ ಅರ್ಕಾ ಸೂಕ್ಷ್ಮ ಜೀವಿಗಳ ಒಂದು ಸಂವಹನ ಮಿಶ್ರಣ. ಅರ್ಕಾ ಸೂಕ್ಷ್ಮಜೀವಿ ಮಿಶ್ರಣ ಅಂತ ಒಂದು ಬರ್ತದೆ. ಇದು ನಥಿಂಗ್ ಬಟ್ ಬಯೋ ಫರ್ಟಿಲೈಸರ್ ನಾವು ಹೇಳ್ತೀವಿ. ಇದು ಒಳಗಡೆ ಏನು ಇರ್ತದೆ, ಒಳ್ಳೆ ಬ್ಯಾಕ್ಟೀರಿಯಾ ಇರ್ತದೆ. ಅರ್ಕಾ ಮೈಕ್ರೋಬಿಯಲ್ ಕಾಂಟ್ರಾಸ್ಟ್ AMC ನಾವು ಹೇಳ್ತೀವಿ. AMC ತುಂಬಾ ಪಾಪ್ಯುಲರ್ ಇದೆ. AMC ಅಲ್ಲ, ಇದರಲ್ಲಿ ರೈಜೋಬಿಯಮ್ ಎಲ್ಲ ಇರುತ್ತೆ, ಎಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇದೆ ಒಳಗಡೆ. ಸೊ ನೋಡಿ, ಈ 4 ಐಟಮ್ ಸಾಕು. ಇದ್ರ ಜೊತೆಗೆ ಸ್ವಲ್ಪ ನೀರು ಬೇಕು ಅಷ್ಟೇ. ನೀರು ಒಂದು ಇದು ಸ್ವಲ್ಪ ನೀರು ಬೇಕಲ್ಲ, ಸಿಂಪಲ್. ಓಕೆ. ಈಗ ಸಾರು ಹೇಳಿದ್ದಾರೆ ಏನೇನು ಬೇಕಾಗಿದೆ ಇನ್ಪುಟ್ಸ್: ಕೊಕ್ಕೋ, ಕಾಯರ್ ಪಿತ್, ಯೂರಿಯಾ, ಡಿಕಂಪೋಸರ್, ಅರ್ಕಾ ಮೈಕ್ರೋಬಿಯಲ್ ಕಲ್ಚರ್ಸ್. ಈ 4 ಇನ್ಪುಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು, ಫಸ್ಟ್ ಒಂದು ಲೇಯರ್ 100 kg. ಈಗ ನಿಮ್ಮ ಕಡೆ ಎಷ್ಟು ಬ್ಯಾಗ್ ಇರೋದು? 33 ಬ್ಯಾಗ್ ಇರೋದು. ಸೊ ಒಂದು ಬ್ಯಾಗ್ಲ ಒಂದು 30 kg ಇರ್ಬೋದು. ಸೊ 3 ಬ್ಯಾಗ್ ನಾವು ಹೀಗೆ ಫಸ್ಟ್ ಫಿಲ್ ಮಾಡ್ಬೋದು. ಒಂದು ಇಲ್ಲಿ ಒಂದು ಬ್ಯಾಗ್ ತೋರಿಸ್ಬೇಕಲ್ಲ ಸರ್ ಬಂದಾಗ ಬ್ಯಾಗ್ ಹಾಕ್ಬೇಕು. ಅದು ಸಾರ್ ಹೇಳಿದ್ದಾರೆ, ಅದು ನಮ್ಮ ಕಡೆ ಇಲ್ಲಿ ಇಲ್ಲ. ಅದಕ್ಕೆ ನಾವು ಇಲ್ಲಿ ಬೇರೆ ಸೀಟ್ ಜಾಸ್ತಿ ಆಗಲ್ಲ ಮಾಡ್ಬೋದು. ಬೆಂಟ್ ಈ ಸೈಡ್ ಹಾಕಿ. 12 ಅಡಿ ಉದ್ದ, 4 ಅಡಿ ಅಗಲ, 2 ಅಡಿ ಎತ್ತರ, ಬಹಳ ಮುಖ್ಯ. ಇದು ರಫ ಒಂದು 100 kg ಇರ್ಬೋದು. 100 kgಗೆ ನಾನು ಹೇಳ್ತೀನಿ ನಿಮಿಷ, ಅದು ರೆಕಾರ್ಡ್ ಆಗ್ತಾ ಇದೆ. 4 ಅಡಿ ಅಗಲ, 12 ಅಡಿ ಉದ್ದ, ಒಂದು 2 ಅಡಿ ಅಷ್ಟು ಎತ್ತರ ಇರೋಂಗೆ ಶಿಲ್ಪಾಲಿನ ಬ್ಯಾಗ್ ಬಂದಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಇದು ಒಂದು ಲೇಯರ್ ಹಾಕಿ. ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಮಾಡಬೇಕಂದ್ರೆ ಏನಾಗೋದಕ್ಕೆ ಯೂರಿಯಾ ಆಡ್ ಮಾಡಬೇಕು. ಯೂರಿಯಾ ಏನಿರೋದು ನೈಟ್ರೋಜನ್ ಇರೋದು.
ಸೊ ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ. CM ರೇಷು ಕಡಿಮೆ ಮಾಡಿ ಇಟ್ಬಿಟ್ರೆ ಬೇಗ ಫರ್ಮೆಂಟ್ ಆಗುತ್ತೆ. ಗೊತ್ತಾಯ್ತಲ್ಲ ಈಗ. ಸೊ ಅದಕ್ಕೆ ಈಗ ಫಸ್ಟ್ ಒಂದು ಲೇಯರ್ ಈಗ 100 kg ಆಯಿತು. ಆಮೇಲೆ ಯೂರಿಯಾ ಇದು ಮಾಡ್ತೀವಿ ನಾವು. 3/4 ಕಿಲೋ ಯೂರಿಯಾ, ಒಂದು ಇದ್ರೆ 3/4 kg ಇರುತ್ತೆ. 3/4 ಕಿಲೋ ಅಂದಾಜು ಹಾಕಿ. ನಿಗಾಲ್ ಬಿ ವೆರಿ ಪರ್ಫೆಕ್ಟ್. ಒಂದು 3/4 kg ಒಟ್ಟು ನೋಡಿ ಅವ್ರು ಯಾವ ಥರ ಸಿಂಪಡಿಸ್ತಿದ್ದಾರೆ ಗಮನಿಸಬೇಕು ತರಬೇತುದಾರರು. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಚೆನ್ನಾಗಿ. ಎಲ್ಲ ಕಡೆ ಒಂದು ಕಾರ್ಬನ್ ನೈಟ್ರೋಜನ್ ರೇಷಿಯೋ ಕಮ್ಮಿ ಮಾಡಿದ್ರೆ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಬಹಳ ಮುಖ್ಯವಾದ ಅಂಶ ಗಮನಿಸಿ. ಮುಖ್ಯವಾದ ಅಂಶ. ಯಾಕಂದ್ರೆ ನಿಮ್ಮ ಸ್ಕ್ವೇರ್ ಫೀಟ್ನಲ್ಲಿ ಕಾರ್ಬನ್ ನೈಟ್ರೋಜನ್ ತುಂಬ ವೈಡ್, 120 ಪಾರ್ಟ್ಸ್ ಕಾರ್ಬನ್ 1 ಪಾರ್ಟ್ ನೈಟ್ರೋಜನ್ ತುಂಬ ವೈಡ್ ಆಗಿರ್ತದೆ. ಸೊ ಸ್ವಲ್ಪ ಕಡಿಮೆ ಮಾಡ್ತೀವಿ. 1/4 kg ನೀರು ಸ್ಪ್ರಿಂಕ್ಲ್ ಮಾಡಬೇಕು. ಈಗ ನೆಕ್ಸ್ಟ್ ನೀರು ಗಮನಿಸಿ ನೋಡಿ. ಆ ತೇವಾಂಶ ಒಂಥರ ಯೂನಿಫಾರ್ಮ್ ಆಗಿ ಬರಬೇಕು. ಜಾಸ್ತಿ ನೀರು ಹಾಕ್ಬೇಡ, ಕರೆಕ್ಟ್ ಹೋಗ್ಬೇಕು. ಸುಮ್ಮನೆ ಕರಗೋ ಅಷ್ಟು ಯೂರಿಯಾ ಕರ್ಗೋ ಅಷ್ಟೇ. ಯೂರಿಯಾ ಇದೇ ಡಿಕಂಪೋಸರ್ ಅಂತ. ಅದಾಗಲಿ 2 ಅಡಿ ಎತ್ತರವರೆಗೂ ಬರ್ಬೋದು. ಇನ್ನೂ ಒಂದು ಟಿಪ್ಸ್ ಅಂತ ಹೇಳಿ ಪಾಪ. ಇನ್ನೂ ಒಂದು ಎರಡು ಅಡಿಗೆ ಮೇಲೆ ಹೋಗ್ಬಾರ್ದಾ? ಇಲ್ಲ ಅದೇ ಬ್ಯಾಗ್ ಇರೋ ಡೈಮೆನ್ಷನ್ ಅಷ್ಟು. ಆ ಡೈಮೆನ್ಷನ್ಗೆ ಒಂದು ಟನ್ ಬರುತ್ತೆ. ಅಲ್ಲ ಸರ್, ಇನ್ನೂ ನಾವು ಫಸ್ಟ್ 100 kg ಹಾಕಿ ಯೂರಿಯಾ ಹಾಕಿದ್ದೀವಿ ನಾವು. ಆಮೇಲೆ ಇನ್ನೂ 100 kg ಹಾಕಿ ಇದೇ ಅರ್ಥ ಡಿಕಂಪೋಸರ್ ಸಾರ್ ಹೇಳಿದಾರಲ್ವಾ, ಸೂಕ್ಷ್ಮ ಜೀವಿಗಳು. ಇದೇ ಭಾಳ ಇಂಪಾರ್ಟೆಂಟ್. ಇದು ಫೈರ್ ಬಿದ್ದು ಫರ್ಮೆಂಟೆಡ್ ಕೊಕ್ಕೋಬಿಟ್ಟು ಚೇಂಜ್ ಮಾಡೋದು. ಅದು ಸ್ವಲ್ಪ ಮಿಕ್ಸ್ ಮಾಡಿ. ಯಾಕಂದ್ರೆ ಜಾಸ್ತಿ ಏರಿಯಾ 1 ಕಿಲೋ ನಾವು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಕಡೆ ನಾವು ಅಪ್ಲೈ ಮಾಡೋದು. 1 kg ಡಿಕಂಪೋಸರ್ ಮಾಡೋದು. 1 kg of the decomposer culture plus 1 kg of the plastic, just to ensure the spread. ಮರ ಇದೆ, ಈ ಜಾಗದಲ್ಲಿ ಸ್ಲೋಪ್ ಇದೆ, ಮಳೆ ಬಂದ ತಕ್ಷಣ ಎಲ್ಲ ನೀರು ಆಚೆ ಹೋಗ್ಬಿಡುತ್ತೆ. ಈ ತರ ಒಂದು ಒಳ್ಳೆ ಜಾಗ ನೀವು ಸೆಲೆಕ್ಟ್ ಮಾಡಬೇಕು. ಶೆಡ್ ಆದರೆ 20 ಲೀಟರ್ ನೀರಿನಲ್ಲಿ ಒಂದು ಮಿಕ್ಸಿಂಗ್ ಮಾಡಿ ಆ ಕಲಿಸ್ಬಿಟ್ಟು ನೀರು ನೀವು ಈ ಕ್ಯಾನ್ ಮುಖಾಂತರ ಹಾಕಿ ಒಳ್ಳೆ ಟರ್ನಿಂಗ್ ಮಾಡಿ. 1 kg 30 ಲೀಟರ್ ವಾಟರ್. 1 ಕಿಲೋ 50 ಲೀಟರ್ಸ್ ಆಫ್ ವಾಟರ್. ಅಲ್ಲ, ನಾನು ಈಗ ಹೇಳ್ತಾ ಇದ್ದೇನೆ, 1 ನಿಮಿಷ. 1 ಕಿಲೋ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಇದು 147 ರೂಪಾಯಿ 1 kgಗೆ. ಇದನ್ನು 50 ಲೀಟರ್ ನೀರು ಅಂದರೆ ಸರಾಸರಿ 2 ಬಕೆಟ್ ನೀರಿನಲ್ಲಿ ಕಲಿಸ್ಬಿಟ್ಟು ಸಿಂಪರಣೆ ಮಾಡಬೇಕು. ಅದು ಲಾಸ್ಟ್ ಪದರದಲ್ಲಿ ಭಾಳ ಇಂಪಾರ್ಟೆಂಟು. ಡಿಕಂಪೋಸರು ಹೌದು, 10 ದಿವಸಕ್ಕೆ ಒಂದ್ಸಲಿ ಲಾಸ್ಟಲ್ಲಿ. ಆಮೇಲೆ ಈ ಡಿಕಂಪೋಸರು 107 ರೂಪಾಯಿ 1 kg. ಆಮೇಲೆ ಸರಾಸರಿ ಯೂರಿಯಾ ಏನು ಅಂತ ಹೇಳಿದ್ರೆ 290 ರೂಪಾಯಿ 50 kgಗೆ. ಅಂದರೆ 1 kgಗೆ ಒಂದು 5 ರೂಪಾಯಿ 60 ಪೈಸೆ ಅಷ್ಟು ಬರುತ್ತೆ. ಅದು 3/4 kg. ದಯವಿಟ್ಟು ಲೆಕ್ಕ ಹಾಕೋಬೇಕು. ಆಮೇಲೆ 2,500 1 ಟನ್ಗೆ ಯಾವುದು ಕಾಯರ್ ಪಿತ್ತು ನಮಗೆ ಸಿಗುತ್ತೆ. ಈ ಖರ್ಚು ಸೇರಿದ್ರೆ ಇದು ಮತ್ತು ಯೂರಿಯಾ ಮತ್ತು ಡಿಕಂಪೋಸರ್ ಸೇರಿದ್ರೆ ಸರಾಸರಿ 3,000 ರೂಪಾಯಿ ಖರ್ಚು ಬರುತ್ತೆ. ಒಂದು 3 ಗಂಟೆಗಳ ಶ್ರಮ ಇರುತ್ತೆ ಇದರಲ್ಲಿ, ಅರ್ಥ ಆಯ್ತಾ? ಅದಾದಮೇಲೆ 30 ದಿವಸ ಕಾದು 10 ದಿವಸಕ್ಕೆ ಒಂದ್ಸಲಿ ತಿರುವಿಕೆಯನ್ನು ಮಾಡಬೇಕಾಗತ್ತೆ. ಇದು 35 ದಿವಸ ನೀವು ಮಿಕ್ಸಿಂಗ್ ಮಾಡುವಾಗ ಎನ್ರಿಚ್ಮೆಂಟ್ ನಾವು ಹೇಳ್ತೀವಿ. ಎನ್ರಿಚ್ಮೆಂಟ್ ವಿತ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ. ನಾಟ್ ಇದು 10 ಡೇಸಿಗೆ ಒಂದ್ಸಲ ಮಾಡೋದು ಬೇಡ. 30 ದಿವಸ ಮಾತ್ರ ಫೈನಲ್ ಸ್ಟೇಜ್. 10 ಡೇಸ್ 20 ಡೇಸ್ಗೆ 30 ಡೇಸ್ ಆಯ್ತು. ಅಲ್ಲ, ಇದು ಹಾಕೋದು ಇದು ಫೈನಲ್ 30 ಡೇಸ್ 30 ಡೇಸ್ ಮಾತ್ರ. 30 ಡೇಸ್ ಮಾತ್ರ ಫೈನಲ್ ಪೂರ್ತಿ ಮಾಹಿತಿ ಅಲ್ಲಿ ನೋಟ್ಸ್ಗಳು ಇರುತ್ತೆ ಸರ್. 35 ದಿವಸ ಇದು 1 ಕಿಲೋ ಮಿಕ್ಸ್ ಮಾಡಿ 1 ದಿವಸ ಬಿಟ್ಬಿಡಿ. 1 ದಿವಸ ಬಿಟ್ಬಿಟ್ಟು 31ನೇ ದಿವಸ ಮೆಟೀರಿಯಲ್ ಇಸ್ ರೆಡಿ ಫಾರ್ ಯೂಸ್. ಸೊ ಟೋಟಲ್ ಪ್ರಾಸೆಸ್ ಇದು 30 + 1 ಡೇಸ್ 31 ಡೇಸ್. 30 ದಿವಸಕ್ಕೆ ನಮ್ಮ ಕೋಕೋ ಪೀಟ್, ಹುದುಗಿಸಿದ ಕೋಕೋ ಪೀಟ್ ಗೊಬ್ಬರವು ತಯಾರಾಗಿರುತ್ತದೆ. ಇದನ್ನು ನಾವು ತರಬೇತಿ ಕೊಟ್ಟವ್ರೆ ಮತ್ತು APD ಸಂಸ್ಥೆಯಿಂದ ಹೆಗ್ಡೆಯವರೇ ಮತ್ತು ನಮಗೆ ಅವಕಾಶ ಕೊಟ್ಟಂಥ ಈ ಸಂಸ್ಥೆ ಮತ್ತು ಈ ವೃಂದದವ್ರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ಕೊಟ್ಟ. ನಮ್ಮಗಳನ್ನು ಹೇಳ್ಕೊಟ್ಟ. ಈಗ ನಾವು ಕನ್ಕ್ಲೂಷನ್ ಇದರಿಂದ ನಾವು ಕಲ್ತಿದ್ದೇನು ಅಂದರೆ ಭಾಳ ಮುಖ್ಯವಾಗಿ ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೇನೆ.
ಕೋಕೋಪೀಟ್ ಗೊಬ್ಬರನ ಅರ್ಥ ಆಯ್ತಾ ಮಣ್ಣಿನಲ್ಲಿ ಹಾಕೋದಿಕ್ಕಲ್ಲ. ಮಣ್ಣು ರಹಿತ ಕೃಷಿ, ಮಣ್ಣು ರಹಿತ ತೋಟಗಾರಿಕೆ ಮಾಡೋದಕ್ಕೆ ಟೆರೇಸ್ ಫಾರ್ಮಿಂಗು, ವರ್ಟಿಕಲ್ ಫಾರ್ಮಿಂಗು, ಟ್ರಕ್ ಫಾರ್ಮಿಂಗು ಮತ್ತು ಅರ್ಬನ್ ಏರಿಯಾದಲ್ಲಿ ಮಾಡಿ ಯಾರ್ಯಾರಿಗೆ ಉದ್ಯಮ ಇಲ್ವೋ, ಯಾರ್ಯಾರಿಗೆ ಕೆಲಸ ಮಾಡಲಿಕ್ಕೆ ಆಗಲ್ವೋ, ಇದು ಒಂದು ಪರ್ಯಾಯ ಉಪಾಧಿ ವ್ಯವಸ್ಥೆ ಅಂತ ಹೇಳ್ತೀವಿ. ಆಲ್ಟರ್ನೇಟ್ ಲೈವ್ಲಿಹುಡ್ ಸೊಲ್ಯೂಷನ್ ಅಂತ ನಾವು ಇಂಗ್ಲೀಷಲ್ಲಿ. ಇದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಬರೀ ಕೋಕೋಪೀಟೆ ಮಾಡಿ ನಾನು ಮಾಡ್ತೀನಿ ಅಂದರೆ ಅಂಥ ಒಂದು ಸ್ಪೆಷಲೈಸ್ಡ್ ಉದ್ಯಮ ಇದಲ್ಲ. ಇದು ಓನ್ಲಿ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಇಂಟಿಗ್ರೇಷನ್ಗೆ, ಅಂದರೆ ನನ್ನ ತೋಟಕ್ಕೆ ನನಗೆ ಬೇಕಾದಂಥ ಒಂದು ಗೊಬ್ಬರವನ್ನು ತಯಾರು ಮಾಡಿಕೊಂಡು ನಾನು ಮಾಡೋದಕ್ಕೆ ಆವಾಗ ಇದು ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಎರಡನೇದು. ಮೂರನೇದೇನು ಅಂತ ಹೇಳಿದ್ರೆ, ಯಾರೋ ಹೇಳಿದ್ರು ನಮಗೆ ತೆಂಗಿನ ನಾರು ಸಿಕ್ಕಾಪಟ್ಟೆ ಇದೆ, ನಾನು ತೆಂಗಿನ ಗಿಡ ಇದೆ, ಆ ತೆಂಗಿನ ನಾರನ್ನ ಮಾಡಿ ಆ ನಾರನ್ನ ಒಡೆದು ಮತ್ತು ಅದನ್ನು ಕೋಕೋಪೀಟ್ ಮಾಡಿ ಅದನ್ನು ಕೋಕೋಪೀಟ್ ಮಾಡ್ತೀವಿ. ಇದು ಗಾಳಿಗೆ ಬುದ್ಧಿ ಮೈನೋಸ್ಕೊಳ್ಳೋಂಥ ಒಂದು ಪ್ರಕ್ರಿಯೆ. ಇದನ್ನು ಮಾಡಬಾರ್ದು. ರೆಡಿಮೇಡಾಗಿ ಸಿಗುವಂಥ ಕೆಲಸನೇ ನಾವು ನಮ್ಮ ಕಾರ್ಯನ, ಕಾಯಕವೇ ಕೈಲಾಸ ಅಂದಾಕ್ಷಣನೇ ಅರ್ಥ ಆಯ್ತಾ. ಸುಮ್ಮನೆ ಗೋಡೆಗೆ ಗೋಡೆ ನೂಕಿ ಗಾಳಿಗೆ ಬುದ್ಧಿ ಕಲ್ಲು ಹೊಡಿತಾ ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದು ಉದ್ಯಮದಲ್ಲೂ ಒಂದು ಲಾಭದ ಅಂಶ ಇಟ್ಕೋಬೇಕು, ಒಂದು ವಾಣಿಜ್ಯ ಅಂಶ ಇಟ್ಕೋಬೇಕು. ಜೀವನವನ್ನು ಕೂಡ ನಾವು ಸ್ಮಾರ್ಟ್ ಅಂತ ಹೇಳ್ತೀವಿ. ಸ್ಮಾರ್ಟ್ ಅಂದ್ರೆ ಏನು? ಸ್ಮಾರ್ಟ್ ಅಂದರೆ ಸುಂದರವಾಗಿರೋನು ಅಂತಲ್ಲ, ಸಿಂಪಲ್, ಮೆಜರಬಲ್, ಅಚೀವಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬೌಂಡ್. ಅವನನ್ನು ಸ್ಮಾರ್ಟ್ ಮನುಷ್ಯ ಅಂತ ಹೇಳ್ತೀವಿ. ಈಗ ಒಂದು ಸ್ಮಾರ್ಟ್ ಕೋಕೋಪೀಟ್ ತಯಾರಿಕೆ ಅಂದರೆ ಒಂದು 3 ಅವರ್ಸಲ್ಲಿ 1 ಟನ್ ರೆಡಿ ಮಾಡಿದ್ವಿ. 3 ಅವರ್ಸ್ಗೆ ಏನು ಬರುತ್ತೆ ಲೇಬರು? ಒಂದು ಇಡೀ ದಿವಸ ಕೂಲಿ ಕೆಲಸ ಮಾಡಿದ್ರು 500 ರೂಪಾಯಿ ಗಿಂಟಲ್ಲ ಒಬ್ಬ ಮನುಷ್ಯ. ಅರ್ಥ ಆಯ್ತು? ಇಲ್ಲಿ 1 ಟನ್ ತಯಾರು ಮಾಡಿದ್ವಿ. 1 ಟನ್ ತಯಾರು ಮಾಡಿಬಿಟ್ಟು ಈ ಥರ ನೀವು ಬ್ಯಾಚ್ ಬೈ ಬ್ಯಾಚ್ ಮಾಡಿದ್ರೆ 3000 ರೂಪಾಯಿ ಖರ್ಚಿಗೆ 6000 ರೂಪಾಯಿ ಅಷ್ಟು ಗೊಬ್ಬರ ನಿಮಗೆ ತಯಾರಾಯಿತು. ಸೊ ಆಲ್ಮೋಸ್ಟ್ 100% ಪ್ರಾಫಿಟ್ಟು. ಅಂದರೆ ಒಬ್ಬ ಮನುಷ್ಯ ಒಂದು ಸಣ್ಣ ಉದ್ಯಮ ಒಂದು ತಿಂಗಳಲ್ಲಿ ಎಷ್ಟು ಮಾಡ್ಬೋದು? ಒಂದು 30 ಬ್ಯಾಚ್ ಇಟ್ಕೊಳ್ಳಿ. ಒಂದು 30 ಟನ್, ಒಂದು ಸಣ್ಣ ಜಾಗದಲ್ಲಿ 30 ಟನ್ ಇಟ್ಕೊಂಡು ಮಾಡಿದ್ರೆ ಎಷ್ಟಾಯಿತು? 1 ಟನ್ನಿಗೆ 3000 ಅಂದರೆ 30 ಟನ್ 30 ಇಂಟು 3000, 90,000 ರೂಪಾಯಿ ಲಾಭ. ಅರ್ಥ ಆಯ್ತಾ? ಒಬ್ಬ S1 ಸೈಂಟಿಸ್ಟ್ಗೆ ಒಬ್ಬ IAS ಆಫೀಸರ್ ಫಸ್ಟ್ ಸ್ಯಾಲ್ರಿ ಅದು ಬರಲ್ವ? ಒಳ್ಳೇದದು. ಒಬ್ಬ ಓಲಾ ಡ್ರೈವರ್ಗೆ ನಾನು ಲೆಕ್ಕ ಹಾಕಿದ್ದೀನಿ, ಸರಾಸರಿ 60,000 ರೂಪಾಯಿ ಬರುತ್ತೆ ಸರಿಯಾಗಿ ವರ್ಕ್ ಮಾಡಿದ್ರೆ. 8 ಗಂಟೆ ವರ್ಕ್ ಮಾಡಿಬಿಟ್ಟು ಜರ್ದ ಹಾಕ್ಕೊಂಡು ತಲೆ ಕೆಡಿಸ್ಕೊಂಡು ಗಾಡಿ ಕ್ರ್ಯಾಶ್ ಆಗೋಗ್ಬಿಡುತ್ತೆ. ಇದು ಭಾಳ ಒಳ್ಳೆಯ ಉದ್ಯಮ. ಅಂದರೆ 90,000 ರೂಪಾಯಿಯಷ್ಟು ಪ್ರತಿ ತಿಂಗಳಿಗೆ ಆದಾಯ ಇರೋವಂಥ ಒಂದು ಉದ್ಯಮನ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಕೂತ್ಕೊಂಡೇ ಮಾಡುವಂಥ ಉದ್ಯಮ. ಇದಕ್ಕೆ ಯಾವುದು ಶ್ರಮ ಬೇಕಾಗಿಲ್ಲ, ಯಾವುದು ಸರ್ಕಸ್ ಬೇಕಾಗಿಲ್ಲ, ಯಾವುದು ಓಲಾಗೆ ದುಡ್ಡು ಹಾಕ್ಬಿಟ್ಟು ತಿಂಗಳಿಗೆ 13,000 ರೂಪಾಯಿ ಕಟ್ಟೋಷ್ಟಿಲ್ಲ, ಯಾವುದು ಇದು ಮಾಡೋಂಗಿಲ್ಲ. ಆದ್ದರಿಂದ ಈ ಉದ್ಯಮ ಭಾಳ ಚೆನ್ನಾಗಿದೆ. ಇದೊಂದು ಪರ್ಯಾಯ ಉದ್ಯಮವಾಗಿ ಉಪಯೋಗಿಸ್ಕೋಬೇಕೇ ಹೊರತು ಅರ್ಥ ಉಪ್ಪಿನಕಾಯಿ ಮಾಡೋದೇ ಕಾಯಕ ಅಲ್ಲ. ಉಪ್ಪಿನಕಾಯಿನ ಸೈಡಲ್ಲಿ ತಿಂತಾರೆ ಯಾರು, ಬರೀ ಉಪ್ಪಿನಕಾಯಿನ ಅನ್ನ ತರಲ್ಲ, ಅನ್ನ ಮೇಯ್ನು. ಹಂಗೆ ಒಂದು ಉದ್ಯಮದಲ್ಲಿ ಕೂಡ ಪ್ರೈಮರಿ ಆಕ್ಯುಪೇಷನ್, ಸೆಕೆಂಡ್ರಿ ಆಕ್ಯುಪೇಷನ್ ಅಂತ ಇರುತ್ತೆ. ಪ್ರಾಥಮಿಕವಾಗಿ ನಾನು ಕೃಷಿ ಮಾಡ್ತೇನೆ, ಅರ್ಥ ಆಯ್ತಾ? ಸೆಕೆಂಡ್ರಿ ಆಗಿ, ಅರ್ಥ ಆಯ್ತಾ, ಪರ್ಯಾಯವಾಗಿ ನಾನು ಹಾಲು ಹಿಂಡ್ತೇನೆ, ಮತ್ತು ಇನ್ನೊಂದು ಇದನ್ನು ಕೋಕೋಪೀಟ್ ಮಾಡ್ತಿದ್ದ ಪರ್ಯಾಯ ಉಪಾಧಿಗಳು ಅಂತ ಹೇಳ್ತೀವಿ. ಪರ್ಯಾಯ ಉಪಾಧಿನ ಜಾಸ್ತಿ ಮಾಡಿಬಿಡ್ಬಾರ್ದು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತುಂಟು, ಈಗ ಮಾಸ್ಟರ್ ಟ್ರೈನರ್ಸ್ ಆದರೆ ನೀವು ಮಾಸ್ಟರ್ ಟ್ರೈನರ್ ಯಾವಾಗ ಆಗ್ತೀವಿ, ಯಾವಾಗ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೇವೆ? 30 ದಿವಸ ಆಗಲಿ. ಈಗ ಇದು ಕೆಂಪು ಬಣ್ಣ ಇದೆ, ನಮ್ಮ ಸ್ನೇಹಿತರು ಹೇಳಿದ್ರು ಇದು ಕೆಂಪು ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅವಾಗೇ ಅದು ಕಳ್ತಿದೆ ಅಂತ. ಕೆಲವು ಉಪ್ಪಿನಕಾಯಿ ತಿಂದರೆ ಇನ್ನು ಕಚ್ಚಿದ್ರೆ ಆ ನಿಂಬೆಹಣ್ಣು ಹಂಗೆ ಗಟ್ಟಿಯಾಗಿದೆ. ಮೆತ್ತಿಗಿದ್ರೇ ನಿಮ್ಗೆ ಒಳ್ಳೆ, ನೀವು ಯಾವುದು ಸೋಡಿಯಂ ಬೆಂಜೋಯೇಟ್ ಹಾಕ್ತೇನೆ ಅಥವಾ ಪೊಟ್ಯಾಷಿಯಂ ಹೈಪೋಕ್ಲೋರೈಟ್ ಹಾಕ್ದೇನೆ ಮಾಡಬೇಕು ಉಪ್ಪಿನಕಾಯಿನ. ಈಗ ನಮ್ಮ ಗಣೇಶ್ ಕಾಕಳವ್ರು ಮಾಡ್ತಾರೆ ಅಪ್ರೆಮಿಡ್ ಉಪ್ಪಿನಕಾಯಿ, ಅದರಲ್ಲಿ ಅವರು ಸ್ವಲ್ಪ ಕೆಮಿಕಲ್ ಹಾಕ್ತಾರೆ. ನಿಜವಾಗ್ಲೂ ಉಪ್ಪಿನಕಾಯಿ ಹಾಕೋರು ಯಾವುದು ಕೆಮಿಕಲ್ ಹಾಕ್ಬಾರ್ದು. ನಿಮ್ಮ ಬಾಯಲ್ಲಿ ಇದ್ದ ತಕ್ಷಣ ಮೌನ ಕಳಿಬೇಕು, ಕರಗಬೇಕು. ಅದು ಕಳಿಬೇಕಿದು ಕಳೆದು ಬಿಟ್ಟಿದ್ದು ಒಂದು 2-3 ಗಿಡಗಳು ಬಂದ ಮೇಲೆ ನಿಮ್ಮನ್ನು ಮಾಸ್ಟರ್ ಟ್ರೈನರ್ ಅಂತ ಹೇಳ್ಬೋದು. ಇದು ಕಳತೆ ಇಲ್ಲ, ಇನ್ನು ಕೆಂಪಿಗೆ ಇದೆ, ಒಂದು ಗಿಡನೂ ಬೆಳೆದಿಲ್ಲ, ಎಲ್ಲ ಸತ್ತೋಯ್ತು ಅಂದರೆ ಈ ಟ್ರೈನಿಂಗ್ ವಿಫಲವಾಯಿತು ಅಂತ. ಅಂದರೆ ಟ್ರೈನಿಂಗ್ ಸಕ್ಸಸ್ಸು, ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತ. ಅಂದರೆ ನೀವು ಕಲ್ತ್ಕೊಳ್ಳಿಲ್ಲ ಅಂತ ನಮ್ಮ ಸೈಂಟಿಸ್ಟ್ಗಳು ಪಾಪ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಬಟ್ ಇದು ನಾಳೆ ಹುದುಬೋದು, ಟರ್ನಿಂಗ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ರೆ ಅದು ಕಪ್ಪಾಗಲ್ಲ, ಹಂಗೆ ಇರುತ್ತೆ. ಸೊ ಅವಾಗ ಬಂದ್ಬಿಟ್ಟು ಸೆಲ್ವಕುಮಾರು ಕಾಲೇವನನ್ನು ನೋಡ್ತಾರೆ, ನಿಮಗೆ ಸರ್ಟಿಫಿಕೇಟ್ ಕೊಡೋದೇ ಕೊಡೋಣ, ಇಲ್ಲೇ ಬೇಕಾಗಿಲ್ಲ, ಕಳಿಬೇಕಿಲ್ಲ. 30 ದಿವಸ ಆದಮೇಲೆ ನೋಡಿ. ಸೊ ಮತ್ತೆ ನಿಮ್ಮ ಭೇಟಿ 30 ದಿವಸ ಆದಮೇಲೆ. ಇವತ್ತೇನು ಡೇಟು? ಸೆಪ್ಟೆಂಬರ್ 13ನೇ ತಾರೀಕು ಮತ್ತೆ ನಿಮ್ಮ ಭೇಟಿ. ಇದೇ ಟೀ ಕುಡಿಯೋಣ, ಇದೇ ಜಾಗದಲ್ಲಿ ಹೆಗಡೆ ಅವ್ರ ಜೊತೆ ಮತ್ತೆ ನೋಡೋಣ. ಇದು ಕಪ್ಪಾಗಿದೆಯೋ ಕೆಂಪಾಗಿದೆಯೋ ನೋಡೋಣ. ಬಾನು ಕೆಂಪಾದಂತೆ ತಾಜಾ ಅನುರಾಗ ಸುಳಿದಾಗದೆ ಈ ಕ್ಷಣವೇ ಟ್ಯಾನ್ 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 ಅಂತ ಹೊಡಿಬೇಕು.